ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಚಾರಿತ್ರಮಂಜರಿಯ ಮಂಗಳದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. 3 ದಿನಗಳ ಕಾಲ ಕೇಳಿದಂತೆ ಆ ರಾಮದೇವರ ಹುಟ್ಟಿನಿಂದಾಗಿ ಪ್ರಾರಂಭ ಮಾಡಿ ಮುಂದೆ ಅವರು ವಿಶ್ವಾಮಿತ್ರ ಜೊತೆಗೆ ತಾವು ಯಜ್ಞ ರಕ್ಷಣೆಗೆ ಅಂತ ಹೋಗಿ ನಂತರ ಅಲ್ಲಿಂದ ನೇರವಾಗಿ ಮಿಥಿಲಾಪಟ್ಟಣ, ಅಲ್ಲಿ ಸೀತಾದೇವಿಯೊಟ್ಟಿಗೆ ವಿವಾಹ, ನಂತರ ಪಟ್ಟಾಭಿಷೇಕ ಇನ್ನೇನು ಆಗಬೇಕು ಅನ್ನುವಷ್ಟರಲ್ಲಿ ಆ ಕೈಕೇಯಿಯ ಮಾತಿನಿಂದಾಗಿ ವನವಾಸ, ಅಲ್ಲಿ ಸೀತಾದೇವಿ ಅಪಹರಣ, ನಂತರ ಹನುಮಂತ ದೇವರ ಸಖ್ಯ, ನಂತರ ಆ ಮುಖಾಂತರ ವಾಲಿಯ ಸಂಹಾರ, ಆಮೇಲೆ ಹನುಮಂತ ದೇವರು ತಾವು ಸಮುದ್ರವನ್ನು ಹಾರಿ ಸೀತಾದೇವಿಯನ್ನು ಹುಡುಕಿಕೊಂಡು ಬರ್ತಾರೆ. ನಂತರ ರಾಮದೇವರು ಎಲ್ಲ ಕಪಿಗಳೊಟ್ಟಿಗೆ ಆ ಸೇತುವೆಯನ್ನು ಕಟ್ಟಿ ಲಂಕಾಪಟ್ಟಣಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಇಷ್ಟು ಅಂಶಗಳನ್ನು ನಾವು ನಿನ್ನೆ ಪ್ರವಚನದಲ್ಲಿ ಕೇಳಿದ್ವಿ. ಮುಂದೆ ಹೇಳ್ತಾರೆ, ಭಗ್ನಂ ಕೃತ್ವಾ ದಶಾಸ್ಯಂ ಗುರುತರ ಉಪುಷಂ ಕುಂಭಕರ್ಣಂ ನಿಗೃಹ್ಯ ಪ್ರಧ್ವಸ್ತಾಶೇಷನಾಗಂ ಪದಕಮಲನತಂ ತಾರ್ಕ್ಷ್ಯಮಾನಂದ್ಯ ರಾಮಃ ಸರ್ವಾನ್ ಉಜ್ಜೀವಯಂತಂ ಗಿರಿಧರಮನಗಂ ಚಾಂಜನೇಯಂ ಕಪೀನ್ ಸ್ವಾನ್ ವಿಜ್ಞಾನಾಸ್ತ್ರೇಣ ರಕ್ಷನ್ ಸಮೋತುದಮಯನ್ ಲಕ್ಷ್ಮಣಚಕ್ರಶತ್ರುಂ ಎಂಬುದಾಗಿ ಮುಂದೆ ಆ ರಾವಣನ ಯುದ್ಧದ ಪ್ರಸಂಗವನ್ನು ಹೇಳ್ತಾ ಹೋಗ್ತಾರೆ. ವಾಸ್ತವಿಕವಾಗಿ ರಾಮಚಂದ್ರ ದೇವರ ಔದಾರ್ಯ ಯಾವ ರೀತಿಯಾಗಿತ್ತು, ರಾಜನೀತಿ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಅವರು ಸೇತುವೆಯನ್ನು ಕಟ್ಟಿ ಲಂಕಾಪಟ್ಟಣಕ್ಕೆ ಬಂದರು. ಲಂಕಾಪಟ್ಟಣಕ್ಕೆ ಬಂದ ನಂತರ ಅವರು ನೇರವಾಗಿ ಯುದ್ಧವನ್ನು ಪ್ರಾರಂಭ ಮಾಡಲಿಲ್ಲ ಅಂತೆ. ಒಬ್ಬ ರಾಜನಾದಂತಹ ವ್ಯಕ್ತಿ ಯಾವ ರೀತಿಯಾಗಿ ವರ್ತಿಸಬೇಕು ಅಂತ ಹೇಳಿದ್ರೆ, ಮೊದಲು ರಾಯಭಾರಿಯನ್ನು ಕಳಿಸಬೇಕು ಅಂತೆ. ಏನಾದರೂ ಕೂಡ ಒಪ್ಪಂದ ಆಗುವಂಥ ಸಾಧ್ಯತೆ ಇರುತ್ತೆ, ಮಿಂಗಲ್ ಆಗುವಂಥ ಸಾಧ್ಯತೆ ಇರುತ್ತಾ ಅಂತ ಪರೀಕ್ಷೆ ಮಾಡಲಿಕ್ಕೆ ಕಳಿಸ್ಬೇಕು ಅಂತ. ಆ ರೀತಿಯಾಗಿ ರಾಮದೇವರು ಸ್ವತಃ ತನ್ನ ಹೆಂಡತಿಯನ್ನೇ ಆ ರಾವಣ ಅಪಹಾರ ಮಾಡಿದ್ದರೂ ಕೂಡ ಒಂದು ವೇಳೆ ಅವನು ಬಂದು ತಾನಾಗಿಯೇ ಸೀತೆಯನ್ನು ಒಪ್ಪಿಸಿದರೆ ಯುದ್ಧ ಮಾಡುವುದು ಬೇಡ ಅಂತ ನಿಶ್ಚಯ ಮಾಡಿ ಅಂಗದನನ್ನು ರಾಯಭಾರಿಯನ್ನು ಕಳಿಸ್ತಾರೆ ಅಂತೆ. ಅಂಗದ ವಾಲಿಯ ಮಗ. ಅಂಗದ ಹೋಗಿ ಹೇಳ್ತಾನೆ, ಹೀಗೆ ನಾನು ವಾಲಿಯ ಮಗ, ರಾಮ ನಮ್ಮ ಅಪ್ಪನನ್ನೇ ಕೊಂದಂತಹ ಪರಾಕ್ರಮಿ, ನೀನು ಹಿಂದೆ ಸೋತಿದ್ದು ಒಬ್ಬನ ಕೈಯಲ್ಲಿ, ಅದು ವಾಲಿಯ ಹತ್ತಿರ. ಅಂತಹ ವಾಲಿಯನ್ನೇ ಈ ರಾಮಚಂದ್ರ ದೇವರು ಸಂಹಾರ ಮಾಡಿದ್ದಾರೆ ಅಂತ ಹೇಳಿದರೆ ಅವನ ಪರಾಕ್ರಮ ಇಷ್ಟು ಅಂತ ನೀನು ಊಹಿಸಬಹುದು. ಹಾಗಾಗಿ ಸುಮ್ಮನೆ ಅವನೊಟ್ಟಿಗೆ ಯುದ್ಧ ಮಾಡಿ ಸತ್ತು ಹೋಗಬೇಡ, ಸೀತಾದೇವಿಯನ್ನು ಒಪ್ಪಿಸು ಅಂತ. ಆವಾಗ ಯಾವ ರಾವಣ ಹೇಳ್ತಾನೆ ಒಪ್ಪೋದಿಲ್ಲ. ಕೊನೆಗೆ ಅಂಗದನನ್ನೇ ಸಂಹಾರ ಮಾಡಬೇಕು ಅಂತ ತಾನು ಅವನ ಮೇಲೆ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆದರೆ ಅಂಗದ ಚಾಣಾಕ್ಷ ರೀತಿಯಿಂದ ಅಲ್ಲಿಂದ ತಪ್ಪಿಸಿಕೊಂಡು ಬಂದುಬಿಡ್ತಾನೆ. ಹೇಳ್ತಾನೆ, ಸಂಧಾನ ಎಂಬುದು ರಾವಣನಿಗೆ ಒಪ್ಪುವಂತಹ ವಿಧಾನ ಅಲ್ಲ, ರಾವಣನೊಟ್ಟಿಗೆ ಯುದ್ಧ ಮಾಡಿಯೇನೆ ನಾವು ಸೀತೆಯನ್ನು ಪಡೆಯಬೇಕು ಅಂತ ತೀರ್ಮಾನ ಆಗುತ್ತೆ. ಇಷ್ಟೆಲ್ಲ ಆದ ನಂತರ ವಿಶೇಷವಾಗಿ ರಾಮದೇವರು ತಮ್ಮ ಇಡೀ ಸೈನ್ಯವನ್ನು 4 ವಿಭಾಗವನ್ನಾಗಿ ಮಾಡ್ತಾರೆ ಅಂತೆ. ಹಿಂದೆ ಯಾವ ರೀತಿಯಾಗಿ ಸೀತೆಯನ್ನು ಹುಡುಕ್ಲಿಕ್ಕೆ ಅಂತ 4 ವಿಭಾಗವನ್ನಾಗಿ ಮಾಡಿ 4 ದಿಕ್ಕುಗಳಿಗೆ ಒಂದೊಂದು ತಂಡವನ್ನು ಕಳಿಸಿದ್ದರೋ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ 4 ವಿಭಾಗವನ್ನಾಗಿ ಮಾಡಿ 4 ದಿಕ್ಕಿಗೆ ಒಂದೊಂದು ತಂಡಗಳು. ವಿಶೇಷವಾಗಿ ಮಧ್ಯದಲ್ಲಿ
ಸಕಲ ಸೇನೆಯ ಮಧ್ಯಭಾಗದಲ್ಲಿ ತಾನು ಮತ್ತು ಸುಗ್ರೀವ, ಉಳಿದ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿಗೆ ಹನುಮಂತ, ಪೂರ್ವ ದಿಕ್ಕಿನಲ್ಲಿ ನೀಲ, ದಕ್ಷಿಣ ದಿಕ್ಕಿನಲ್ಲಿ ಅಂಗದ, ಉತ್ತರ ದಿಕ್ಕಿನಲ್ಲಿ ಜಾಂಬವಂತ, ಹೀಗೆ ಪ್ರತಿಯೊಬ್ಬ ವೀರಾದಿವೀರರನ್ನು ಕೂಡ ಒಂದೊಂದು ದಿಕ್ಕಿಗೆ ಅಂತ ನಿಯಮನ ಮಾಡಿದ. ನೀವು ಆ ದಿಕ್ಕಿನಲ್ಲಿ ನಿಂತುಕೊಂಡು ಯುದ್ಧವನ್ನು ಮಾಡಬೇಕು, ಸೈನ್ಯವನ್ನು ಕಾಪಾಡಬೇಕು. ಮಧ್ಯದಲ್ಲಿ ಸ್ವಯಂ ಸರ್ವಸಮರ್ಥರಾದಂತಹ ರಾಮದೇವರು ಮತ್ತು ಸುಗ್ರೀವ ಯಾಕಂದರೆ ಸಮಸ್ತ ಕಪಿಗಳಿಗೆ ಅವನೇ ರಾಜ. ಹಾಗಾಗಿ ಸುಗ್ರೀವ ಮತ್ತು ರಾಮಚಂದ್ರ ದೇವರು ಇಬ್ಬರು ಮಧ್ಯದಲ್ಲಿ ನಿಂತುಕೊಂಡು ವಿಶೇಷವಾದಂತಹ ಒಂದು ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಆ ಮಹಾಪರಾಕ್ರಮಶಾಲಿಗಳಂಥ ಇಬ್ಬರು ರಾಕ್ಷಸರು, ಅವರು ಕುಂಭ ಮತ್ತು ನಿಕುಂಭ ಅಂತ, ಅವರು ಬೇರೆ ಯಾರೂ ಅಲ್ಲ, ಕುಂಭಕರ್ಣನ ಮಕ್ಕಳು. ರಾವಣನ ಸಹೋದರ ಕುಂಭಕರ್ಣ, ಅವನ ಮಕ್ಕಳು ಕುಂಭ ಮತ್ತು ನಿಕುಂಭ ಅಂತ. ಸ್ವತಃ ಅವರ ತಂದೆ ಎಷ್ಟು ಪರಾಕ್ರಮಶಾಲಿಯಾಗಿದ್ದನೋ ಅಷ್ಟೇ ಪರಾಕ್ರಮಶಾಲಿಯಾದಂಥವರು ಈ ಕುಂಭ ಮತ್ತು ನಿಕುಂಭರು. ನಾವು ಸುಂದರಕಾಂಡದಲ್ಲಿ ಕೇಳುವಂತೆ ಅಕ್ಷಕುಮಾರ, ಯಾವ ಹನುಮಂತ ಸಂಹಾರ ಮಾಡಿದನಲ್ಲ ರಾವಣನ ಮಗ, ಅವನೂ ಕೂಡ ರಾವಣನಷ್ಟೇ ಮಹಾಪರಾಕ್ರಮಶಾಲಿಯಾಗಿದ್ದಂತೆ. ಅಂತಹ ಅಕ್ಷಕುಮಾರನನ್ನು ಹನುಮಂತ ಸಂಹಾರ ಮಾಡಿದ. ಮುಂದೆ ಈ ಒಂದು ಕುಂಭ ಮತ್ತು ನಿಕುಂಭ ಎಂಬರು ಬಂದರು. ಆ ಕುಂಭ ಮಹಾಪರಾಕ್ರಮಶಾಲಿ, ವಿಶೇಷವಾಗಿ ಜಾಂಬವಂತ, ತಾರ, ನೀಲ ಮುಂತಾದಂತಹ ಎಲ್ಲ ಕಪಿವೀರರನ್ನು ಕೂಡ ಸೋಲಿಸಿ ಬಿಡುತ್ತಾನೆ. ಆವಾಗ ಮಧ್ಯದಲ್ಲಿ ಸುಗ್ರೀವ ತಾನು ಪ್ರವೇಶ ಮಾಡಿ ತಾನೇನು ಮಾಡ್ತಾನೆ, ಆ ಕುಂಭ ಮತ್ತು ನಿಕುಂಭ ಇಬ್ಬರು ಸಹೋದರರು, ಅವರಲ್ಲಿ ಕುಂಭನನ್ನು ಸಂಹಾರ ಮಾಡ್ತಾನೆ ಸುಗ್ರೀವ. ಇಷ್ಟೇ ಅಲ್ಲಾದ ಮೇಲೆ ಮುಂದೆ ನಿಕುಂಭ ಬರ್ತಾನೆ. ಆ ನಿಕುಂಭ ವಿಶೇಷವಾಗಿ ಅವನಿಗೆ ರುದ್ರದೇವರ ವರ ಎಂಬುದು ಇತ್ತು ಅಂತೆ. ಆ ರುದ್ರದೇವರ ವರ ವಿಶೇಷವಾದಂತಹ ಪರಾಕ್ರಮ ಇತ್ತು. ಅಂತಹ ರುದ್ರದೇವರ ವರ ಇರುವಂತಹ ಯಾವ ನಿಕುಂಭನನ್ನು ಸಾಕ್ಷಾತ್ ಹನುಮಂತ ದೇವರು ಸಂಹಾರ ಮಾಡ್ತಾರೆ. ಹೀಗೆ ಕುಂಭ ಮತ್ತು ನಿಕುಂಭರ ಯುದ್ಧ ಆಗುತ್ತೆ. ಅನಂತರ ರಾವಣನ ಅನೇಕ ಜನ ಮಂತ್ರಿಗಳು, ಅವನಿಗೆ 100 ಜನ ಮಂತ್ರಿಗಳಿರ್ತಾರೆ. ಆ ಅನೇಕ ಜನ 100 ಮಂತ್ರಿಗಳೆಲ್ಲ ಬರ್ತಾರೆ. ಆ ಮಂತ್ರಿಗಳೆಲ್ಲರನ್ನೂ ಕೂಡ ವಿಶೇಷವಾಗಿ ಹನುಮಂತ ದೇವರು, ಅದೇ ರೀತಿಯಾಗಿ ಲಕ್ಷ್ಮಣ ದೇವರು ಸಂಹಾರ ಮಾಡ್ತಾರೆ. ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿದರೆ, ಆ ರಾವಣನ ಸೈನ್ಯದಲ್ಲಿ ಅನೇಕ ಜನರಿಗೆ ವರಬಲ ಅಂತೆ. ಒಂದು ರುದ್ರದೇವರ ವರ ಅಥವಾ ಬ್ರಹ್ಮದೇವರ ವರ. ಹೀಗೆ ಸಾಮಾನ್ಯವಾಗಿ ರಾಕ್ಷಸರಿಗೆ ಪರಾಕ್ರಮ ಯಾಕೆ ಜಾಸ್ತಿ ಅಂತ ಕೇಳಿದಾಗ 3 ಅಂಶಗಳು ಅಂತೆ. ಒಂದು, ಅವರ ಸಂಖ್ಯಾಬಲ. ರಾಕ್ಷಸರ ಸಂಖ್ಯೆ ತುಂಬ ಜಾಸ್ತಿ ಅಂತೆ. ದೇವತೆಗಳ ಸಂಖ್ಯೆಗಿಂತ ರಾಕ್ಷಸರ ಸಂಖ್ಯೆ ಜಾಸ್ತಿ, ಹಾಗಾಗಿ ಅವರಿಗೆ ಬಲ ಜಾಸ್ತಿ. ಎರಡನೇದ್ದು ಆಹಾರ ಬಲ ಅಂತ. ಅವರಿಗೆ ಆಹಾರದ ನಿಯಮ, ಇದನ್ನೇ ತಿನ್ನಬೇಕು, ಇಂಥ ಕಾಲದಲ್ಲೇ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ನಿಯಮ ಇಲ್ಲ. ಯಾವುದನ್ನು ಬೇಕಾದರೂ ಕೂಡ ಯಾವಾಗ ಬೇಕಾದರೂ ಕೂಡ ತಿನ್ನಬಹುದು. ಹಾಗಾಗಿ ಆಹಾರದ ಬಲ. ಮೂರನೇದು ವರಬಲ ಅಂತೆ. ಸಾಮಾನ್ಯವಾಗಿ ನಾವು ಯಾವುದೇ ರಾಕ್ಷಸರ, ದೈತ್ಯರ ಕಥೆಯನ್ನು ಕೇಳಲಿಕ್ಕೆ ಶುರು ಮಾಡಿದರೆ ಮೊದಲು ಬರುವುದೇನೆ, ಇವರಿಗೆ ರುದ್ರದೇವರ ವರ ಇದೆ, ಇವರಿಗೆ ಬ್ರಹ್ಮದೇವರ ವರ ಇದೆ ಅಂತ. ಹಾಗಾಗಿ ವರಬಲ, ತಮ್ಮ ದೇಹದ ಬಲ, ಇನ್ನೊಂದು ಸಂಖ್ಯಾಬಲ. ಹಾಗಾಗಿ ರಾಕ್ಷಸರಿಗೆ ಸಹಜವಾಗಿ ಆ ಬಲ ಎಂಬುದು ಜಾಸ್ತಿ ಇರುತ್ತೆ. ಆ ರೀತಿಯಾದಂತಹ ಅನೇಕ ಜನರಿಗೆ ರುದ್ರದೇವರ ವರ ಇತ್ತು, ಬ್ರಹ್ಮದೇವರ ವರ ಇತ್ತು. ಅಂತಹ ವ್ಯಕ್ತಿಗಳನ್ನು ಬೇರೆಯವರಿಗೆ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ? ಈ ಜಾಂಬವಂತ, ಅಂಗದ ಮತ್ತು ಸುಗ್ರೀವ ಮುಂತಾದಂತಹ ವೀರರಿಗೆ ಸಾಮಾನ್ಯ ರಾಕ್ಷಸರನ್ನು ಸಂಹಾರ ಮಾಡಬಹುದು. ಆದರೆ ರುದ್ರದೇವರ ವರ ಅಥವಾ ಬ್ರಹ್ಮದೇವರ ವರ ಯಾರು ಇರುತ್ತೋ ಅಂತಹ ವ್ಯಕ್ತಿಗಳನ್ನು ಲಕ್ಷ್ಮಣನೂ ಕೂಡ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಲಕ್ಷ್ಮಣ ಅವನು ಆದಿಶೇಷನ ಅವತಾರ, ಅವನಿಗಿಂತ ಉತ್ತಮರಾದಂಥವರು ಬ್ರಹ್ಮದೇವರು. ಹಾಗಾಗಿ ಅವರ ವರವನ್ನು ಮೀರುವಂತಹ ಸಾಮರ್ಥ್ಯ ಇದ್ದದ್ದು ಇಬ್ಬರಿಗೆ ಮಾತ್ರ. ಒಂದು ಹನುಮಂತ ದೇವರು, ಇನ್ನೊಂದು ಸಾಕ್ಷಾತ್ ರಾಮಚಂದ್ರ ದೇವರು. ಹಾಗಾಗಿ ಅಂತಹ ವರಬಲ ಇರುವಂತಹ ಎಲ್ಲ ವೀರ ರಾಕ್ಷಸರೆಲ್ಲರನ್ನು ಕೂಡ ವಿಶೇಷವಾಗಿ ಹನುಮಂತ ದೇವರು ಸಂಹಾರ ಮಾಡ್ತಾ ಬರ್ತಾರೆ. ಈ ರೀತಿಯಾಗಿ ಅದೇ ರೀತಿಯಾಗಿ ಅತುಲ ಎನ್ನುವಂಥ ಇನ್ನೊಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಅವನು ಯಾರು ಅಂತ ಹೇಳಿದ್ರೆ ರಾವಣನ ಮಗ ಅಂತೆ. ರಾವಣನ ಮಗ ಅಂತ ಹೇಳಿದ್ರೆ ಮಂಡೋದರಿಯ ಮಗ ಅಲ್ಲ,
ರಾವಣ ಒಂದು ಬಾರಿ ಒಂದು ಗಂಧರ್ವ ಕನ್ಯೆಯೊಟ್ಟಿಗೆ ಸೇರಿದಾಗ ಹುಟ್ಟಿದಂತಹ ವ್ಯಕ್ತಿ. ಅವನಿಗೆ ಅತಿಕಾಯ ಅಂತ ಇನ್ನೊಂದು ಹೆಸರು. ಅವನು ತಾನೇನು ಮಾಡ್ತಾನೆ, ಅವನು ಕೂಡ ಬ್ರಹ್ಮದೇವರಿಂದಾಗಿ ವರವನ್ನು ಪಡೆದು ಬ್ರಹ್ಮದೇವರು ಅವನಿಗೊಂದು ವಿಶೇಷವಾದಂತಹ ರಥವನ್ನು ಕೊಟ್ಟಿರ್ತಾರೆ ಅಂತೆ. ಆ ರಥಕ್ಕೆ ಶ್ವೇತಛತ್ರ, ಬಿಳಿಯಾದಂತಹ ಛತ್ರ. ಸಾಮಾನ್ಯವಾಗಿ ಬಿಳಿಯಾದಂತಹ ಛತ್ರಿಯನ್ನು ರಾಜಮಹಾರಾಜರು ಮಾತ್ರ ತಾವು ಉಪಯೋಗಿಸ್ತಾ ಇದ್ದಂತಹ ಕಾಲ. ಸಾಕ್ಷಾತ್ ಬ್ರಹ್ಮದೇವರೇನೇ ಅವನ ತಪಸ್ಸಿಗೆ ಮೆಚ್ಚಿ ದಿವ್ಯವಾದಂತಹ ರಥ ಮತ್ತು ಶ್ವೇತ ಛತ್ರವನ್ನು ಕೊಟ್ಟಿರ್ತಾರೆ. ಅಂತಹ ಅತಿಕಾಯನನ್ನು ವಿಶೇಷವಾಗಿ ಯಾವ ಹನುಮಂತ ದೇವರು ಸಂಹಾರ ಮಾಡ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಾದಂತಹ ರಾಕ್ಷಸರ ಸಂಹಾರ ಎಂಬುದು ಆಗ್ತಾ ಹೋಗುತ್ತೆ. ಕೊನೆಗೆ ಹನುಮಂತ ದೇವರು ಮತ್ತು ಯಾವ ಪ್ರಧಾನನಾದಂತಹ ರಾವಣ ಅವರಿಬ್ಬರ ಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ. ಯಾವ ರಾವಣನಿಗೆ ಈಗಾಗಲೇ ಹನುಮಂತನ ಪರಾಕ್ರಮ ಏನದು ಗೊತ್ತಾಗ್ಬಿಟ್ಟಿತ್ತು. ಯಾಕೆಂದರೆ ಕೇವಲ ಒಂದು ರಾತ್ರಿಯ ಅವಧಿಯಲ್ಲಿ ದೂರದ ಪ್ರದೇಶದಿಂದ ಲಂಕಾಪಟ್ಟಣಕ್ಕೆ ಹಾರಿ ಬಂದು ಸಮಗ್ರ ಲಂಕಾಪಟ್ಟಣದ 2ನೇ ಒಂದು ಭಾಗದ ಸೈನ್ಯವನ್ನು ನಾಶ ಮಾಡಿದ್ದ. ಅಂದರೆ ಇವತ್ತು ಇಡೀ ಕಪಿಗಳ ಸೈನ್ಯ ಎಂಬುದು ಸೇರಿ ಯುದ್ಧ ಮಾಡ್ತಾ ಇದೆ. ಅದು ಯುದ್ಧ ಮಾಡ್ತಾ ಇರೋದು ರಾವಣನ ಸೈನ್ಯದ ಜೊತೆಗೆ. ಆ ರಾವಣನ ಸೈನ್ಯ ಎಷ್ಟಿದೆನೋ ಅದರ ಅರ್ಧ ಭಾಗವನ್ನು ಕೇವಲ ಹನುಮಂತ ದೇವರೊಬ್ಬರೇ ಸಂಹಾರ ಮಾಡಿಬಿಟ್ಟಿದ್ದರು. ಅಂತಹ ಪರಾಕ್ರಮಶಾಲಿ. ಅಷ್ಟೇ ಅಲ್ಲ, ಅವನ ಮೇಲೆ ಕೋಪ ಕೂಡ ಜಾಸ್ತಿ ಇತ್ತು ಅಂತ ಯಾವ ರಾವಣನಿಗೆ. ಯಾಕೆಂದರೆ ರಾವಣನ ಪ್ರೀತಿಯ ಮಗ ಅಂತ ಹೇಳಿದ ಅಕ್ಷಕುಮಾರನನ್ನೇ ಸಂಹಾರ ಮಾಡಿಬಿಟ್ಟಿದ್ದ ಹನುಮಂತ. ಹಾಗಾಗಿ ರಾವಣನಿಗೆ ವಿಶೇಷವಾದಂಥ ಕೋಪ ಇತ್ತು. ಹಾಗಾಗಿ ಅವನ ಮೇಲೆ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾನೆ. ಯುದ್ಧ ಮಾಡಲಿಕ್ಕೆ ಅಂತ ಬಂದಾಗ ಹನುಮಂತ ದೇವರು ಹೇಳ್ತಾರೆ, ರಾವಣ ನಿನ್ನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಅಂತ ಗದೆ, ಬಿಲ್ಲು, ಬಾಣ ಅದು ಇದು ಏನೂ ಬೇಕಾಗಿಲ್ಲ. ಕ್ಷಿಪ್ರಂ ಪ್ರಹರ ನಿಶ್ಶಂಕಂ ಅಂತ ಮೊದಲು ನೀನೇ ನನಗೆ ಹೊಡಿ. ಒಂದೇ ಒಂದು ಏಟು ನೀನು ನನಗೆ ಹೊಡಿಬೇಕು, ನಾನು ಒಂದು ಏಟು ನಿನಗೆ ಹೊಡಿತೇನೆ, ಯಾರು ಗೆಲ್ತಾರೋ ನೋಡೋಣ ಅಂತ. ಸರಿ ಅಂತ ರಾವಣ ತನ್ನ ಎಲ್ಲ ಶಕ್ತಿಯನ್ನು ಕೂಡ ಪ್ರಯೋಗ ಮಾಡಿ ಹನುಮಂತ ದೇವರಿಗೆ ಒಂದು ಮುಷ್ಟಿ ಏಟನ್ನು ಹೊಡಿತಾರೆ ಅಂತೆ. ಹನುಮಂತ ದೇವರಿಗೆ ಏನೂ ಆಗೋದಿಲ್ಲ. ನಂತರ ಹನುಮಂತ ದೇವರು ರಾವಣನಿಗೆ ಹೊಡಿತಾರೆ ಅಂತೆ. ತಕ್ಷಣದಲ್ಲಿಯೇ ರಾವಣ ತಾನು 10 ತಲೆಗಳಲ್ಲಿ ರಕ್ತ ಕಾರುತ್ತಾ, ರಾವಣ ದಶಮುಖ 10 ತಲೆಗಳಿರುವಂತಹ ವ್ಯಕ್ತಿ, 10 ತಲೆಗಳಲ್ಲಿ ರಕ್ತವನ್ನು ಸೋರುತ್ತಾ ಕೆಳಗಡೆ ಬಿದ್ದು ಬಿಡ್ತಾನೆ ಅಂತೆ. ನೋಡಿ ರಾವಣ ಅದನ್ನು ಎಷ್ಟು ಪಾಸಿಟಿವ್ ಆಗಿ ತಗೊಂಡ ಅಂತ ಹೇಳಿದರೆ, ಅವನೇನು ದುಃಖ ಪಡಲಿಲ್ಲ, ಸಿಟ್ಟು ಮಾಡ್ಕೊಳ್ಳಿಲ್ಲ. ಅವನಿಗೆ ಆಶ್ಚರ್ಯ ಆಯಿತು, ಹನುಮಂತ ನೀವು ಎಂಥ ಪರಾಕ್ರಮಶಾಲಿ ಅಂತ. ಸಾಧು ವಾನರ ವೀರ್ಯೇಣ ಶ್ಲಾಘನೀಯೋಸಿ ಮೇರಿಪುಹು ಅಂತ. ಆವಾಗ ಹೇಳ್ತಾರೆ, ಹನುಮಂತ ನೀನು ಎಂತಹ ಪರಾಕ್ರಮಶಾಲಿ ಅಂತ. ಸಾಮಾನ್ಯ ಒಬ್ಬ ಕಪಿಯಾಗಿದ್ದರೂ ಕೂಡ ನೀನು ಮಹಾಪರಾಕ್ರಮಶಾಲಿಯಾಗಿದ್ದೀಯ, ನಿನಗೆ ಶಹಬಾಸ್ ಅಂತ ಹೇಳ್ತಾರೆ ಯಾವ ರಾವಣ. ಅದಕ್ಕೆ ಹನುಮಂತ ಇರೋ ಒಂದು ಮಾತು ಹೇಳ್ತಾರೆ, ನಿನ್ನ ಮಾತು ಮೊದಲು ನಿಲ್ಲಿಸು ಅಂತ. ನನ್ನ ಪರಾಕ್ರಮ ಏನೂ ಅಲ್ಲ. ನಾನು ಒಂದು ವೇಳೆ ನನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಒಂದು ಮುಷ್ಟಿಯೇಟನ್ನು ಕೊಟ್ಟಿದ್ರೆ ನಿನಗೆ ನೀನು ಸತ್ತೇ ಹೋಗಿಬಿಡ್ತಿದ್ದೆ. ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ? ನೀನು ಸಾಯುವುದು ಅಂತ ಇದ್ದರೆ ಅದು ರಾಮದೇವರ ಕೈಲಿ ಸಾಯಬೇಕು. ಹಾಗಾಗಿ ನಾನು ನಿನ್ನ ಮೇಲೆ ತೋರಿಸಿದಂತಹ ಪರಾಕ್ರಮ ಏನೂ ಅಲ್ಲ, ಅದು 1% ಮಾತ್ರ. ಒಂದು ವೇಳೆ ನಾನು ನನ್ನ ಶಕ್ತಿಯನ್ನು ಪ್ರಯೋಗ ಮಾಡಿದ್ದರೆ ನಿನ್ನ 10 ತಲೆಗಳು ಕೂಡ ಇವತ್ತು ನೆಲದ ಮೇಲೆ ಇರ್ತಾ ಇತ್ತು ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ರಾವಣನನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯ ಹನುಮಂತ ದೇವರಿಗೆ ಇದ್ದರೂ ಕೂಡ ರಾಮದೇವರೇನೇ ಅವರನ್ನು ಸಂಹಾರ ಮಾಡಬೇಕು, ಆ ರೀತಿಯಾದಂತಹ ವರ ಇದೆ ಎಂಬುದಂತಹ ಉದ್ದೇಶದಿಂದಾಗಿ ಹನುಮಂತ ದೇವರು ತಾವು ಸುಮ್ಮನೆ ಇರ್ತಾರೆ. ಈ ರೀತಿಯಾಗಿ ಹನುಮಂತ ದೇವರ ರಾವಣನ ಯುದ್ಧ ಆಗುತ್ತೆ. ಅದರಲ್ಲೂ ಕೂಡ ಹನುಮಂತ ದೇವರೇ ಗೆಲ್ತಾರೆ. ಮುಂದೆ ರಾವಣ ಮತ್ತು ಲಕ್ಷ್ಮಣನ ಯುದ್ಧ ಎಂಬುದು ಆಗುತ್ತೆ. ಆವಾಗ ರಾವಣ ಏನು ಮಾಡ್ತಾನೆ, ವಿಶೇಷವಾಗಿ ತನ್ನ 20 ಕೈಗಳಿಂದಾಗಿ ಆ ಜೋರಾಗಿ ಲಕ್ಷ್ಮಣನಿಗೆ ಹೊಡಿತಾನೆ ಅಂತೆ. ಹೊಡೆದಾಗ ಲಕ್ಷ್ಮಣನಿಗೆ ಒಂದು ಕಿಂಚಿತ್ತೂ ಕೂಡ ನೋವಾಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಯಾಕೆ ಆ ರೀತಿಯಾಗಿ ಆಯಿತು ಅಂತ ಹೇಳಿದಾಗ, ಲಕ್ಷ್ಮಣ ಬೇರೆ ಯಾರೋ ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಶೇಷದೇವರು. ಸಮಗ್ರ ಭೂಮಿಯನ್ನೇ ತಮ್ಮ ಹೆಡೆಯ ಮೇಲೆ
ಸಣ್ಣ ಸಾಸಿವೆ ಕಾಳಿನಷ್ಟು ಭಾರದಲ್ಲಿ ಹೊತ್ತುಕೊಂಡಂತಹ ವ್ಯಕ್ತಿಗಳು ಅದು ಶೇಷದೇವರು. ಹಾಗಾಗಿ ಆ ಶೇಷದೇವರಿಗೆ ಏನೂ ಕೂಡ ನೋವೇ ಆಗಲಿಲ್ಲ ಎಂಬುದಾಗಿ ಹೇಳ್ತಾರೆ. ಯಾವಾಗ ಈ ಲಕ್ಷ್ಮಣ ಬಂದು ಏಟನ್ನು ಹೊಡೆದಾಗ ತಕ್ಷಣದಲ್ಲಿಯೇ ಆ ರಾವಣ ಮೂರ್ಛೆ ಬಿದ್ದು ಬಿಟ್ಟ ಅಂತೆ. ಹೀಗೆ ರಾವಣನನ್ನು ಅಲುಗಾಡಿಸಿದಂತಹ ಮೂರೇ ವ್ಯಕ್ತಿಗಳು ಅಂತ ಹೇಳಿ, ಒಂದು ಲಕ್ಷ್ಮಣ, ಇನ್ನೊಂದು ಹನುಮಂತ ದೇವರು, ಇನ್ನೊಂದು ರಾಮಚಂದ್ರ ದೇವರು. ಈ ರೀತಿಯಾದಂತಹ ಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ. ಕೊನೆಗೆ ಯಾವ ಅನೇಕ ಜನ ರಾಕ್ಷಸರು ಸತ್ತು ಹೋದಾಗ ರಾವಣ ಒಂದು ತೀರ್ಮಾನವನ್ನು ಮಾಡ್ತಾನೆ. ಹೀಗೆ ನಾವು ಯುದ್ಧ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಸೈನ್ಯ ಇವತ್ತಲ್ಲ ನಾಳೆ ಸರ್ವನಾಶವಾಗಿ ಹೋಗಿಬಿಡುತ್ತೆ. ಹಾಗಾಗಿ ಆದಷ್ಟು ಬೇಗ ನನ್ನ ತಮ್ಮನಾದಂತಹ ಕುಂಭಕರ್ಣನನ್ನು ಎಬ್ಬಿಸಬೇಕು ಅಂತ. ನಿಮಗೆಲ್ಲ ಕತೆ ಗೊತ್ತೇ ಇದ್ದಂತೆ, ಯಾವಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೋ ಆವಾಗ ಆ ಕುಂಭಕರ್ಣನ ಬಾಯಿಯಲ್ಲಿ ಸರಸ್ವತಿ ದೇವಿ ಪ್ರವೇಶ ಮಾಡಿ ನನಗೆ ದೀರ್ಘವಾದಂತಹ ನಿದ್ದೆ ಬೇಕು ಅಂತ ವರ ಕೇಳಿಬಿಟ್ಟಿರ್ತಾನೆ. ಆದ ಕಾರಣದಿಂದ ಅವನಿಗೆ ಯಾವ ರೀತಿಯಾದಂಥ ನಿದ್ದೆ ಇತ್ತು ಅಂತ ಹೇಳಿದರೆ, ಒಮ್ಮೆ ಊಟ ಮಾಡಿ ಮಲಗಿದರೆ 6 ತಿಂಗಳುಗಳ ಕಾಲ ದೀರ್ಘವಾದಂಥ ನಿದ್ದೆಯಂತೆ ಆ ಕುಂಭಕರ್ಣನದ್ದು. ಪ್ರಸ್ತುತ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅದು ಕುಂಭಕರ್ಣನ ನಿದ್ದೆಯ ಕಾಲ. ಅವನನ್ನು ಎಬ್ಬಿಸಲಿಕ್ಕೆ ಅಂತ ಸಾವಿರಾರು ಜನರನ್ನು ಕಳಿಸ್ತಾರೆ. ಆವಾಗ ಸಂದರ್ಭ ಏನಾಗಿತ್ತು ಅಂತ ಹೇಳಿದ್ರೆ, ಕುಂಭಕರ್ಣ ಮಲಗಿ ಕೇವಲ 9 ದಿನ ಆಗಿತ್ತು ಅಂತೆ. ಆ ಸಂದರ್ಭದಲ್ಲಿ ಎಬ್ಬಿಸಲಿಕ್ಕೆ ಅಂತ ಕಳಿಸ್ತಾರೆ. ಎಷ್ಟು ಜನ ಪ್ರಯತ್ನ ಮಾಡಿದರೂ ಕೂಡ ಎಬ್ಬಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ತಾವೇ ಮಾಡ್ತಾರೆ, ಅನೇಕ ರೀತಿಯಾದಂಥ ಶಂಖ, ಅನೇಕ ರೀತಿಯಾದಂಥ ದೊಡ್ಡ ದೊಡ್ಡ ಆಯುಧಗಳು, ಅದರಿಂದಾಗಿ ಅವನ ದೇಹಕ್ಕೆ ಚುಚ್ಚಿ 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 ಕೊನೆಗೆ ಅನೇಕ ದಿನಗಳು ಆದ ಮೇಲೆ ಅವನು ಹೇಳ್ತಾನೆ ಅಂತೆ. ಎದ್ದ ತಕ್ಷಣ ಅವನಿಗಿದ್ದಂಥ ಒಂದು ನಿಯಮ ಅಂತ ಹೇಳಿದ್ರೆ ಭರ್ಜರಿಯಾದಂಥ ಭೋಜನ ಆಗಬೇಕು. ಹಾಗಾಗಿ ಅವರೆಲ್ಲರೂ ಕೂಡ ಅನೇಕ ರೀತಿಯಾದಂತಹ ಪ್ರಾಣಿಗಳನ್ನು ಸಂಹಾರ ಮಾಡಿ ಅದರ ಮಾಂಸ ಮುಂತಾದಂಥವುಗಳನ್ನು ಎದುರುಗಡೆ ತಂದು ಇಟ್ಟಿರ್ತಾರೆ. ಕೊನೆಗೆ ಕುಂಭಕರ್ಣ ಹೇಳ್ತಾನೆ, ಎದ್ದ ತಕ್ಷಣ ಕೇಳ್ತಾನೆ, ಯಾಕೆ ಎಬ್ಬಿಸಿದ್ರಿ ನನ್ನ ಅಂತ ಮೊದಲನೇದಾಗಿ. ಆವಾಗ ಹೇಳ್ತಾರೆ, ಈ ರೀತಿಯಾಗಿ ಆಗಿದೆ ಅಂತ. ಕೊನೆಗೆ ಸರಿ ಅಂತ ಕುಂಭಕರ್ಣ ಯುದ್ಧಕ್ಕೆ ಅಂತ ಬರ್ತಾನೆ. ಆ ಕುಂಭಕರ್ಣ ಪರ್ವತಾಕಾರಂತಹ ದೀರ್ಘವಾದಂಥ ದೊಡ್ಡ ಶರೀರ. ರಾಮಾಯಣದಲ್ಲಿ ಹೇಳುವಂತೆ ಯಾವಾಗ ಕುಂಭಕರ್ಣ ಯುದ್ಧರಂಗಕ್ಕೆ ಪ್ರವೇಶ ಮಾಡ್ತಾನೋ ಆವಾಗ ಅವನನ್ನು ನೋಡಿಯೇ ಅನೇಕ ಜನ ಕಪಿವೀರರು ಓಡಿ ಹೋಗಿಬಿಡ್ತಾರೆ ಅಂತೆ. ಯಾಕೆಂದರೆ ಪಾಪ ಇವರೆಲ್ಲ ಕಪಿವೀರರು, ಕೋತಿ, ಚಿಕ್ಕ ಚಿಕ್ಕ ಶರೀರ. ಆ ಕುಂಭಕರ್ಣನು ಮಹಾಭಯಾನಕವಾದಂತಹ ಶರೀರ, ಭಯಾನಕವಾದಂತಹ ರೂಪ, ಅದನ್ನು ನೋಡಿ ಅನೇಕ ಕಪಿಗಳು ಓಡಿ ಹೋಗಿಬಿಡ್ತಾರೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾದಂತಹ ದೊಡ್ಡ ಶರೀರ ಅದು ಅವನ ಶರೀರ. ಈ ಸಂದರ್ಭದಲ್ಲಿ ಬರ್ತಾನೆ. ನಂತರ ಹೋಗಿ ಮೊದಲು ರಾವಣನಿಗೆ, ತನ್ನ ಅಣ್ಣನಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಕುಂಭಕರ್ಣನ ಒಂದು ಸ್ವಭಾವ ನೋಡಿ ಅವನೇನು ಮಾಡ್ತಾನೆ, ರಾವಣ ಇದು ತಪ್ಪು ನಿಂದೇ ಇರೋದು ಅಂತ. ನೀನು ಸುಮ್ಮನೆ ಇದ್ದಿದ್ದರೆ ರಾಮ ಇವತ್ತು ಯುದ್ಧಕ್ಕೆ ಬರ್ತಾ ಇರಲಿಲ್ಲ. ತಪ್ಪು ನೀನೇನು ಮಾಡಿದಿ, ಆ ಸೀತೆಯನ್ನು ಅಪಹಾರ ಮಾಡಿದಿ. ಯಾವತ್ತೂ ಕೂಡ ನಾವು ಯಾರ ಜೊತೆಗೆ ವೈರ ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗಿಂತ ಕಡಿಮೆ ಪರಾಕ್ರಮಶಾಲಿಗಳು ಯಾರು ಇರ್ತಾರೋ ಅವ್ರ ಹತ್ರ ಕಟ್ಕೊಳ್ಬೇಕು ಅಂತೆ. ಈ ರಾಮ ಮಹಾಪರಾಕ್ರಮಶಾಲಿ, ಅದೆಲ್ಲ ಗೊತ್ತಿದ್ದು ಕೂಡ ನೀನು ಯಾಕೆ ಅವಳ ಹೆಂಡತಿಯನ್ನು ಅಪಹಾರ ಮಾಡಿದ್ರಲ್ಲಿ ನಿಂದೇ ತಪ್ಪಿರೋದು ಅಂತ ಅವನು ರಾವಣನನ್ನೇ ಬೈತಾನೆ ಅಂತೆ. ಆ ರೀತಿಯಾಗಿ ವಾಸ್ತವಿಕವಾಗಿ ರಾವಣ, ಕುಂಭಕರ್ಣ ಇವರೆಲ್ಲರೂ ಕೂಡ ಒಂದು ರೀತಿಯಾದಂಥ ಸಂಕೀರ್ಣ ವ್ಯಕ್ತಿತ್ವ. ಕೆಲವೊಂದು ಸಲ ಒಳಗಡೆ ಇರುವಂತಹ ಜಯ ಮತ್ತು ವಿಜಯರೆಂಬಂತಹ ಸಾತ್ವಿಕ ಶಕ್ತಿ ಜಾಗೃತವಾಗುತ್ತೆ, ಕೆಲವೊಂದು ಸಲ ಅವರ ತಾಮಸ ಶಕ್ತಿ ಎಂಬುದು ಜಾಗೃತವಾಗುತ್ತೆ. ಹಾಗಾಗಿ ಆ ಕುಂಭಕರ್ಣ ಸ್ವಲ್ಪ ಹೊತ್ತು ರಾವಣನನ್ನೇ ಬೈತಾನೆ ಅಂತೆ. ಆಗಿದ್ದಾಯಿತು, ಏನಿದ್ದರೂ ಕೂಡ ನೀನು ನನ್ನ ಅಣ್ಣ, ನಿನ್ನ ರಕ್ಷಣೆಯನ್ನು ಮಾಡಬೇಕಾದ್ದು ನನ್ನ ಕರ್ತವ್ಯ. ಆ ರೀತಿಯಾಗಿ ಆ ಕುಂಭಕರ್ಣ ತಾನೇ ಮಾಡ್ತಾನೆ, ಅವನೊಟ್ಟಿಗೆ ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ವಿಶೇಷವಾಗಿ ಯಾವ ಕುಂಭಕರ್ಣ ಅವನಿಗೆ ಯುದ್ಧ ಮಾಡಲಿಕ್ಕೆ ಅಂತ ಯಾವುದೇ ರೀತಿಯಾದಂತಹ ಬಿಲ್ಲು, ಬಾಣ, ಗದೆ ಯಾವುದೂ ಬೇಕಾಗಿಲ್ಲ. ಆ ರಣರಂಗದಲ್ಲಿ ಇದ್ದಂತಹ ದೊಡ್ಡ ದೊಡ್ಡ ಮರಗಳನ್ನೇ ಒಂದೇ ಕೈಯಿಂದ ಎತ್ತಿ ಅವರ ಮೇಲೆ ಬಿಸಾಕ್ತಾ ಇದ್ದ. ದೊಡ್ಡ ದೊಡ್ಡ ಬಂಡೆಕಾಳುಗಳನ್ನು ಎತ್ತಿ ಬಿಸಾಕ್ತಾ ಇದ್ದ. ಅನೇಕ ಜನ ಕಪಿವೀರರನ್ನು ಕೊಲ್ಲೋದು ಹೇಗೆ ಅಂತ ಹೇಳಿ ನೇರವಾಗಿ ತನ್ನ ಬಾಯಲ್ಲಿ ಹಾಕೊಂಡು ಬಿಡ್ತಾ ಇದ್ದಂತೆ. ಆ ರೀತಿಯಾದಂತಹ
ಸುಗ್ರೀವ ಮತ್ತು ಲಕ್ಷ್ಮಣ ಇಬ್ಬರು ಕೂಡ ತಾವು ಬಂದು ಹೇಳ್ತಾರೆ ಅಂತೆ ರಾಮನ ಹತ್ತಿರ, ರಾಮ, ಈ ಕುಂಭಕರ್ಣ ಹೀಗೆ ಯುದ್ಧ ಮಾಡ್ತಾ ಹೊರಟ್ರೆ ಕೆಲವೇ ದಿನಗಳಲ್ಲಿ ನಮ್ಮ ಇಡೀ ಸೈನ್ಯ ನಾಶವಾಗಿ ಹೋಗಿಬಿಡುತ್ತೆ. ಹಾಗಾಗಿ ಆದಷ್ಟು ಬೇಗ ಅವನನ್ನು ಸಂಹಾರ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ತಕ್ಷಣದಲ್ಲಿಯೇ ಆ ರಾಮದೇವರು ವಿಶೇಷವಾದಂತಹ ತಮ್ಮ ಬಾಣದ ಪ್ರಭಾವದಿಂದಾಗಿ ಆ ಕುಂಭಕರ್ಣನನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಬೇಕಾದ್ರೆ ಒಂದು ಉಪಾಯವನ್ನು ಮಾಡ್ತಾರೆ ಅಂತೆ. ಹಿಂದೆ ಹೇಳಿದಂತೆ ಕುಂಭಕರ್ಣ ದೈತ್ಯ ಗಾತ್ರ. ಒಂದು ವೇಳೆ ಆ ಕುಂಭಕರ್ಣದ ಮೇಲೆ ಬಾಣಪ್ರಯೋಗವನ್ನು ಮಾಡಿದರೆ ಆ ಕುಂಭಕರ್ಣ ಒಂದು ವೇಳೆ ಏನಾದರೂ ಕಪಿಗಳ ಸೈನ್ಯದ ಮೇಲೆ ಬಿದ್ದು ಬಿಟ್ಟರೆ ಸಾವಿರಾರು ಕಪಿಗಳು ಎಲ್ಲರಿಗೂ ಸತ್ತೇ ಹೋಗಿಬಿಡ್ತಾರೆ. ಹಾಗಾಗಿ ರಾಮದೇವರು ಏನು ಮಾಡ್ತಾರೆ, ಅವನ ಶರೀರವನ್ನು ನೇರವಾಗಿ ಸಮುದ್ರದ ಮಧ್ಯದಲ್ಲಿ ಹೋಗಿ ಬೀಳುವಂತೆ ಬಾಣಪ್ರಯೋಗವನ್ನು ಮಾಡ್ತಾರೆ. ಆ ರೀತಿಯಾಗಿ ಮಾಡಿದಾಗ ಆ ರಣರಂಗದಲ್ಲಿ ಇದ್ದಂತಹ ಯಾವುದೇ ರೀತಿಯ ಕಪಿಗಳಿಗೂ ಕೂಡ ಹಾನಿಯಾಗೋದಿಲ್ಲ. ನೇರವಾಗಿ ಅವನ ಶರೀರ ಅಲ್ಲಿ ಹೋಗಿ ಬೀಳುತ್ತೆ. ಬಿದ್ದ ತಕ್ಷಣದಲ್ಲಿಯೇ ಅನೇಕ ರೀತಿಯಾದಂತಹ ಜಲಚರ ಪ್ರಾಣಿಗಳು, ದೊಡ್ಡ ದೊಡ್ಡ ಮೀನುಗಳು, ತಿಮಿಂಗಿಲಗಳು ಎಲ್ಲವೂ ಕೂಡ ಬಂದು ಅವನ ಶರೀರವನ್ನು ಎತ್ತುಕೊಂಡು ಹೋಗಿಬಿಡ್ತವೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ವಾದಿರಾಜರು ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಒಂದು ಅಂಶವನ್ನು ತಿಳಿಸ್ತಾರೆ. ರಾಮಾಯಣದಲ್ಲಿ ಹೇಳುವಂತೆ ಆ ಕುಂಭಕರ್ಣನ ಶರೀರ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದರೆ ಒಟ್ಟು 3 ಲಕ್ಷ ಯೋಜನದಷ್ಟು ವಿಸ್ತೀರ್ಣವಾಗಿತ್ತು ಅಂತೆ ಆ ಕುಂಭಕರ್ಣನ ಶರೀರ. 3 ಲಕ್ಷ ಯೋಜನ. ಇಡೀ ಸಮುದ್ರ ಇದ್ದದೆಷ್ಟು ಅಂತ ಹೇಳಿದ್ರೆ 1 ಲಕ್ಷ ಯೋಜನ ಅಷ್ಟೇ. ಆ 1 ಲಕ್ಷ ಯೋಜನದಷ್ಟು ವಿಸ್ತೀರ್ಣವಾದಂತಹ ಸಮುದ್ರದಲ್ಲಿ ಈ 3 ಲಕ್ಷ ಯೋಜನದಷ್ಟು ದೊಡ್ಡದಾದಂತಹ ಕುಂಭಕರ್ಣನ ಶರೀರವನ್ನು ಹೇಗೆ ಹಾಕಿದ ಅಂತ ಅದಕ್ಕೆ ವಾದಿರಾಜರು ತಿಳಿಸ್ತಾರೆ. ಶ್ರೀರಾಮಚಂದ್ರ ಕುಂಭಕರ್ಣನ ಶರೀರವನ್ನು ನೇರವಾಗಿ ಒಂದೇ ಬಾರಿಗೆ ಹಾಕಲಿಲ್ಲ ಅಂತೆ. ಹೊರತು ಅವನ ದೇಹದ ಒಂದೊಂದು ಅಂಗಾಂಗಗಳನ್ನು ಕತ್ತರಿಸಿ ನೇರವಾಗಿ ಬಾಣಗಳ ಮೂಲಕವಾಗಿಯೇ ಅವನ ಎಲ್ಲ ಶರೀರವನ್ನು ಕೂಡ ಎಲ್ಲಿ ಹಾಕಿದ, ಸಮುದ್ರದ ಮಧ್ಯದಲ್ಲಿ ಹಾಕಿದ ಅಂತ. ಹಾಗಾಗಿ ಅವನ ಸಂಪೂರ್ಣ ಶರೀರವನ್ನು ಒಂದೇ ಬಾರಿ ಹಾಕಿದ್ದರೆ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ. ಸಮುದ್ರವನ್ನು ದಾಟಿ ಆ ಶರೀರ ಹೋಗ್ತಾ ಇತ್ತು. ಯಾಕೆಂದರೆ ಸಮುದ್ರಕ್ಕಿಂತಲೂ ಕೂಡ 3 ಪಟ್ಟು ದೊಡ್ಡದಾದಂತಹ ಶರೀರ ಅದು ಕುಂಭಕರ್ಣನ ಶರೀರ. ಹಾಗಾಗಿ ರಾಮಚಂದ್ರ ದೇವರು ಉಪಾಯವನ್ನು ಮಾಡಿ ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ಸಮುದ್ರದಲ್ಲಿ ಹಾಕ್ತಾರೆ ಎಂಬುದಂತಹ ವಿಚಾರವನ್ನು ವಾದಿರಾಜರು ತಮ್ಮ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ಕುಂಭಕರ್ಣನ ಒಂದು ಸಂಹಾರ ಆದಾಗ ರಾವಣನಿಗೆ ತುಂಬ ದುಃಖ ಆಗುತ್ತೆ. ಯಾಕೆಂದರೆ ನನ್ನ ಅತ್ಯಂತ ಪ್ರೀತಿಪಾತ್ರ ಮಗ ಅಂತ ಹೇಳಿದರೆ ಅದು ಅಕ್ಷಕುಮಾರ, ಅವನನ್ನು ಸಂಹಾರ ಮಾಡಿ ಹಾಕಿಬಿಟ್ರು. ನನ್ನ ಅತ್ಯಂತ ಪ್ರೀತಿಯ ತಮ್ಮ ಅಂತ ಹೇಳಿದ್ರೆ ಕುಂಭಕರ್ಣ ಅಂತ. ಯಾಕೆಂದರೆ ವಾಸ್ತವಿಕವಾಗಿ ವಿಭೀಷಣ ಇದ್ದ. ವಿಭೀಷಣನ ಮೇಲೆ ರಾವಣನಿಗೆ ತುಂಬ ಪ್ರೀತಿ ಕಡಿಮೆ ಅಂತೆ. ಯಾಕೆ ಅಂತ ಹೇಳಿದರೆ ವಿಭೀಷಣನ ಮಾರ್ಗವೇ ಬೇರೆ, ರಾವಣನ ಮಾರ್ಗವೇ ಬೇರೆ. ವಿಭೀಷಣ ಯಾವಾಗಲೂ ದೇವರು, ಧರ್ಮ, ಸರಿಯಾದಂತಹ ಮಾರ್ಗದಲ್ಲಿ ನಡೆಯಬೇಕು ಅನ್ನೋಂತಹ ಬುದ್ಧಿ ಅದು ವಿಭೀಷಣನದ್ದು. ಅದೇ ರಾವಣ ಆಗಬೇಕಾದ್ರೆ ಯಾವಾಗಲೂ ಕೆಟ್ಟ ಮಾರ್ಗ, ಅಧರ್ಮದ ಮಾರ್ಗ, ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡುವುದೇನೆ ರಾವಣನ ಮಾರ್ಗ ಆಗಿತ್ತು. ಹಾಗಾಗಿ ತನ್ನ ಅಣ್ಣನಾಗಿದ್ದರೂ ಕೂಡ ವಿಭೀಷಣ ಒಂದು ವೇಳೆ ರಾವಣ ತಪ್ಪು ಮಾಡಿದ ಅಂಥೇಳಿ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಬೈತಾ ಇದ್ದ, ನೀನು ಮಾಡ್ತಾ ಇರೋದು ಅನ್ಯಾಯ ಅಂತ ಹೇಳ್ತಾ ಇದ್ದ. ಹಾಗಾಗಿ ವಿಭೀಷಣನ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ. ಅದೇ ಕುಂಭಕರ್ಣ ಅವನ ಎಲ್ಲ ಕೆಲಸಗಳಿಗೂ ಕೂಡ ಸಪೋರ್ಟಿವ್ ಆಗಿ ಇರ್ತಾ ಇದ್ದ. ಅವನು ಎಚ್ಚರ ಇರೋದು 6 ತಿಂಗಳು ಒಂದು ವರ್ಷದಲ್ಲಿ. ಆ 6 ತಿಂಗಳಲ್ಲಿಯೇ ಎಲ್ಲ ಕೆಲಸವನ್ನು ಕೂಡ ಮಾಡಿಕೊಡ್ತಾ ಇದ್ದ ಅಂತೆ. ಹಾಗಾಗಿ ಅವನ ಮೇಲೆ ತುಂಬ ಪ್ರೀತಿ ಇತ್ತು. ಅಂತಹ ಅದನ್ನು ಕೂಡ ಸಂಹಾರ ಮಾಡಿ ಹಾಕ್ತಾನೆ. ಹೀಗೆ ಆದಾಗ ರಾವಣನಿಗೆ ತುಂಬ ಭಯಂಕರವಾದ ಸಿಟ್ಟು ಬರುತ್ತೆ. ಅದೇ ರೀತಿಯಾಗಿ ಅವನ ಮಗನಾದಂತಹ ಇಂದ್ರಜಿತುವಿಗೆ ಕೂಡ ಭಯಾನಕವಾದ ಸಿಟ್ಟು ಬರುತ್ತೆ ಅಂತೆ. ತಕ್ಷಣದಲ್ಲಿಯೇ ಅವನು ಒಂದು ತೀರ್ಮಾನವನ್ನು ಮಾಡ್ತಾನೆ. ಏನಂತ ಹೇಳಿದರೆ, ಇಂದ್ರಜಿತು ನನಗೆ ಇರುವಂತಹ ಈ ಪರಾಕ್ರಮದಿಂದ ಈ ರಾಮನನ್ನು, ಲಕ್ಷ್ಮಣನನ್ನು, ಹನುಮಂತನನ್ನು ಗೆಲ್ಲಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ನಾನು ಇನ್ನಷ್ಟು ಜಾಸ್ತಿ ಶಕ್ತಿಯನ್ನು ಪಡಿಬೇಕು, ಎಕ್ಸ್ಟರ್ನಲ್ ಆದಂತಹ ಪವರನ್ನು ಪಡಿಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ ಆಭಿಚಾರಿಕವಾದಂತಹ ಹೋಮವನ್ನು ಮಾಡ್ತಾನೆ. ವಿಶೇಷವಾಗಿ ಆ ನಿಕುಂಬಿಲ ಎಂಬಂತಹ ಒಂದು ಗುಹೆಗೆ ಹೋಗಿ ಅಲ್ಲಿ ಅಥರ್ವ ವೇದದ ಮಂತ್ರಗಳಿಂದ
ಒಂದು ರುದ್ರದೇವರನ್ನು ಕುರಿತು ಅವಿಚಾರಿಕವಾದಂಥ ಹೋಮವನ್ನು ಮಾಡ್ತಾನೆ. ಅದರಿಂದ ಬಂದಂತಹ ಶಕ್ತಿ ಏನು ಅಂತ ಹೇಳಿದ್ರೆ ಮಾಯಾಶಕ್ತಿ. ಈಗ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದ ಅಂತ ಹೇಳಿ ಅವನ ಮೇಲೆ ಯುದ್ಧ ಮಾಡೋದು ಕಷ್ಟ, ಸುಲಭವಾಗಿ ಮಾಡಬಹುದು. ಯಾಕೆ? ಕಾಣಿಸ್ತಾ ಇರ್ತಾನೆ, ನೇರವಾಗಿ ಬಾಣ ಪ್ರಯೋಗ ಮಾಡಬಹುದು. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಕಾಣಿಸದೇನೆ ಹೋದರೆ ಯುದ್ಧ ಮಾಡೋದೇ ಕಷ್ಟ. ಈಗ ಇಂದ್ರಜಿತುವಿಗೆ ಅಂತಹ ಶಕ್ತಿ ಬಂದಿತ್ತು, ಕಾಣಿಸದೆ ಯುದ್ಧ ಮಾಡುವಂತಹ ಶಕ್ತಿ ಮತ್ತು ಆಕಾಶದಲ್ಲಿ ಹಾರಾಡುತ್ತಾ ಯುದ್ಧ ಮಾಡುವಂಥ ಶಕ್ತಿ ಯಾರಿಗೆ ಬಂದಿತ್ತು? ಅದು ಇಂದ್ರಜಿತುವಿಗೆ ಬಂದಿತ್ತು. ಹಾಗಾಗಿ ಆ ಇಂದ್ರಜಿತ್ ಮಾಡ್ತಾನೆ, ವಿಶೇಷವಾಗಿ ಆಕಾಶದಲ್ಲಿ ತಾನು ಸಂಚಾರವನ್ನು ಮಾಡ್ತಾ ಆ ಎಲ್ಲ ದುಷ್ಟರ ಎಲ್ಲ ಕಪಿಗಳ ಮೇಲೆ ವಿಶೇಷವಾದ ಬಾಣಪ್ರಯೋಗವನ್ನು ಮಾಡಿ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡ್ತಾ ಹೋಗ್ತಾನೆ. ಇಂತಹ ಸಂದರ್ಭದಲ್ಲಿ ಅವನೇ ಮಾಡ್ತಾನೆ, ಒಂದು ದಿವಸ ವಿಶೇಷವಾದಂತಹ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಎಲ್ಲ ಕಪಿವೀರರು ಕೂಡ ಮೂರ್ಛೆ ಹೋಗಿ ಬಿಡ್ತಾರೆ. ಮೋಹನಾಸ್ತ್ರ ಅಂತ ಎಲ್ಲ ಕಪಿಗಳು ಕೂಡ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಸಾಕ್ಷಾತ್ ಗರುಡ ದೇವರು ಅಲ್ಲಿಂದ ವೈಕುಂಠದಿಂದ ಬರ್ತಾರೆ ಎಂಬಂಥ ವಿಚಾರವನ್ನು ತಿಳಿಸ್ತಾರೆ. ಸಾಮಾನ್ಯವಾಗಿ ರಾಮದೇವರು ಅವತಾರವನ್ನು ಮಾಡಬೇಕಾದ್ರೆ ಅನೇಕ ಜನ ದೇವಾನುದೇವತೆಗಳು ತಾವು ಕೂಡ ಒಂದೊಂದು ರೂಪದಿಂದ ಅವತಾರ ಮಾಡಿದ್ದರು. ಶೇಷದೇವರು ಸಾಕ್ಷಾತ್ ಲಕ್ಷ್ಮಣನ ರೂಪದಿಂದ, ಹೀಗೆ ಒಬ್ಬೊಬ್ಬ ದೇವತೆಗಳು ಒಂದೊಂದು ರೀತಿಯಾಗಿ ಅವತಾರ ಮಾಡಿದ್ದರು. ಆವಾಗ ಗರುಡ ಕೂಡ ಬಂದು ಪ್ರಾರ್ಥನೆ ಮಾಡ್ತಾನೆ ಅಂತೆ, ಪರಮಾತ್ಮ ನಾನು ಏನಾಗಿ ಅವತಾರ ಮಾಡಲಿ, ಆಜ್ಞೆ ಕೊಡು ಅಂತ. ಆವಾಗ ಪರಮಾತ್ಮ ಹೇಳ್ತಾನೆ, ಗರುಡ ನೀನು ಭೂಮಿಯಲ್ಲಿ ಅವತಾರ ಮಾಡೋದು ಬೇಡ, ನಾನು ನಿನ್ನ ಸೇವೆಯನ್ನು ಬೇರೆ ರೀತಿಯಾಗಿ ಸ್ವೀಕಾರ ಮಾಡ್ತೇನೆ. ಒಂದು ಸಂದರ್ಭ ಬರುತ್ತೆ, ಆ ಸಂದರ್ಭದಲ್ಲಿ ನೀನು ಬಂದು ನನಗೆ ಸಹಾಯವನ್ನು ಮಾಡಬೇಕು ಅಂತ ಪರಮಾತ್ಮ ಹೇಳಿರ್ತಾನೆ. ಆ ಸಂದರ್ಭವೇನೇ ಈ ಸಂದರ್ಭ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಯಾವ ಗರುಡ ದೇವರು ತಾವು ವೈಕುಂಠದಿಂದಾಗಿ ಹಾರಿ ಬಂದು ಕೇವಲ ತಮ್ಮ ರೆಕ್ಕೆಯ ಗಾಳಿಯಿಂದ ಜೋರಾಗಿ ಒಂದು ಸಲ ಗರುಡ ದೇವರು ರೆಕ್ಕೆಯನ್ನು ಬೀಸಿದರೆ ಅದರಿಂದ ಬಂದಂತಹ ಗಾಳಿಯಿಂದಾಗಿ ಏನಾಗುತ್ತೆ, ಎಲ್ಲ ಕಪಿಗಳು ಕೂಡ ಮತ್ತೆ ಎದ್ದು ಬಿಡ್ತಾರೆ. ಇಂದ್ರಜಿತುವಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆವಾಗ ಅವನು ಮತ್ತೆ ಇನ್ನೊಂದು ಸಲ ಆ ಗುಹೆಗೆ ಹೋಗ್ತಾನೆ, ಇನ್ನೊಂದು ಸಲ ಅಭಿಚಾರಿಕ ಹೋಮವನ್ನು ಮಾಡ್ತಾನೆ. ಅದರಿಂದ ಒಂದು ದಿವ್ಯವಾದಂಥ ರಥ ಎದ್ದು ಬರುತ್ತೆ. ಆ ರಥದಿಂದಾಗಿ ಮತ್ತೆ ಅವನು ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದಾಗ ಹನುಮಂತ ಮತ್ತು ರಾಮಚಂದ್ರ ದೇವರು ಇಬ್ಬರನ್ನು ಬಿಟ್ಟು ಎಲ್ಲರೂ ಕೂಡ ಮೂರ್ಛೆ ಹೋಗಿಬಿಡ್ತಾರೆ ಅಂತೆ. ಆವಾಗ ಈ ಯಾವ ಜಾಂಬವಂತ ಮುಂತಾದಂತಹ ಕಪಿಗಳಿಗೆ ಸ್ವಲ್ಪ ಸ್ವಲ್ಪ ಎಚ್ಚರ ಇರುತ್ತೆ, ತುಂಬ ಎಚ್ಚರ ಇರೋದಿಲ್ಲ. ಆವಾಗ ಅಂಗದ ಮತ್ತು ಜಾಂಬವಂತ ಅಕ್ಕಪಕ್ಕ ಬಿದ್ದಿರ್ತಾರೆ ಅಂತೆ. ಆವಾಗ ಜಾಂಬವಂತ ಸ್ವಲ್ಪ ಎಚ್ಚರ ಇರುತ್ತೆ, ಅಂಗದನನ್ನು ಕೇಳ್ತಾನೆ, ಅಂಗದ ಹನುಮಂತ ದೇವ ಇದ್ದಾನಾ ಅಂತ, ಎಚ್ಚರ ಇದ್ದಾನೆ ಅಂತ ಹೇಳ್ತಾರೆ. ಆವಾಗ ತಕ್ಷಣದಲ್ಲಿಯೇ ಜಾಂಬವಂತ ಹನುಮಂತನನ್ನು ಕರೆದು ಹೇಳ್ತಾನೆ ಅಂತೆ, ಮೇರು ಪರ್ವತ ಎಂಬಂತಹ ಪರ್ವತದಲ್ಲಿ ಗಂಧಮಾದನ ಎಂಬಂತಹ ಒಂದು ಚಿಕ್ಕ ಪರ್ವತ ಇದೆ. ಅದರಲ್ಲಿ 4 ಔಷಧಿಗಳಿವೆ. ಮೃತ ಸಂಜೀವಿನಿ, ಸಂಧಾನಕರಣಿ, ಸವರ್ಣಕರಣಿ, ವಿಶಲ್ಯಕರಣಿ ಅಂತ 4 ಔಷಧಿಗಳಿದ್ದಾವೆ. ಔಷಧಿಗಳನ್ನು ತೆಗೆದುಕೊಂಡು ಬಾ, ಅದರಿಂದಾಗಿ ಎಲ್ಲ ಕಪಿಗಳನ್ನು ಕೂಡ ನಾನು ಬದುಕಿಸಬಹುದು ಅಂತ ಹೇಳ್ತಾರೆ. ತಕ್ಷಣದಲ್ಲಿಯೇ ಹನುಮಂತ ದೇವರು ವಿಶೇಷವಾಗಿ ಆ ಒಂದು ಮೇರು ಪರ್ವತದ ಹತ್ತಿರ ಹೋಗ್ತಾರೆ. ಹತ್ತಿರ ಹೋದಾಗ ಅಲ್ಲಿ ಏನಿರುತ್ತೆ, ಗಂಧಮಾದನ ಪರ್ವತ ಇರುತ್ತೆ. ಗಂಧಮಾದನ ಪರ್ವತ ಇರುತ್ತೆ. ಯಾವಾಗ ಈ ವಾಯುದೇವರು ಅರ್ಥಾತ್ ಹನುಮಂತ ದೇವರು ಭಾರೀ ವೇಗದಲ್ಲಿ ಅಲ್ಲಿಗೆ ಪ್ರವೇಶ ಮಾಡಿದರೋ ಅಲ್ಲಿ ಇದ್ದಂತಹ ಎಲ್ಲ ಗಿಡಮೂಲಿಕೆಗಳು ಕೂಡ ಮಾಯವಾಗಿ ಬಿಟ್ಟುವಂತೆ, ಅರ್ಥಾತ್ ಒಳಗಡೆ ಹೋಗಿಬಿಟ್ಟು ಅಂತ. ಯಾಕೆಂದರೆ ಅವುಗಳಿಗೆ ಒಂದು ಕ್ಷಣ ಹೆದರಿಕೆ ಆಯ್ತಂತೆ, ಯಾರು ಬಂದರೋ ಏನೋ ಅಂತ. ಹನುಮಂತೇವರು ಬಂದು ನೋಡ್ತಾರೆ, ಅವರಿಗೆ ಮೃತ ಸಂಜೀವಿನಿಯೂ ಕಾಣಿಸೋದಿಲ್ಲ, ವಿಶಲ್ಯಕರಣಿಯೂ ಕಾಣಿಸೋದಿಲ್ಲ, ಯಾವುದೇ ರೀತಿಯಂಥ ಗಿಡಮೂಲಿಕೆನೇ ಕಾಣಿಸೋದಿಲ್ಲ. ಯಾಕೆ? ಎಲ್ಲವೂ ಕೂಡ ಒಳಗಡೆ ಹೋಗಿ ಬಿಟ್ಟಿರ್ತಾವೆ. ಹನುಮಂತದೇವರು ವಿಚಾರ ಮಾಡ್ತಾರೆ, ಈಗಾಗಲೇ ಎಲ್ಲರೂ ಕೂಡ ಮೂರ್ಛೆ ಹೋಗಿ ಬಿದ್ದಿದ್ದಾರೆ, ಇನ್ನು ತಡ ಮಾಡೋದು ಸರಿಯಲ್ಲ ಅಂತ ಆ ಸಮಗ್ರವಾದಂತಹ ಪರ್ವತವನ್ನೇ, ಗಂಧಮಾದನ ಪರ್ವತ, ಅದರ ಯೋಜನೆ ಎಷ್ಟು ದೊಡ್ಡದಾಗಿತ್ತು ಅಂಥೇಳಿ 100 ಯೋಜನದಷ್ಟು ದೊಡ್ಡದಾದಂತಹ ಗಂಧಮಾದನ ಪರ್ವತ, ಅದರ ಬುಡಕ್ಕೆ ಕೈ ಹಾಕ್ತಾರೆ. ಬುಡಕ್ಕೆ ಕೈ ಹಾಕಿ ಸಮಗ್ರ ಪರ್ವತವನ್ನೇ ತಾವು ಎತ್ತಿಕೊಂಡು ಎಲ್ಲಿಗೆ ಬರ್ತಾರೆ? ಲಂಕಾಪಟ್ಟಣಕ್ಕೆ ಬರ್ತಾರೆ. ಲಂಕಾಪಟ್ಟಣಕ್ಕೆ ಬಂದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ
ಪರ್ವತದ ಗಾಳಿಯಿಂದಾಗಿಯೇ ಅನೇಕ ಜನ ಎಚ್ಚರ ಆಯಿತು ಅಂತೆ. ಆ ಪರ್ವತದಲ್ಲಿ ಅನೇಕ ರೀತಿಯಾದಂಥ ಔಷಧೀಯ ಸಸ್ಯಗಳಿದ್ದವು, ಅದರಿಂದ ಅನೇಕ ಜನ ಎಚ್ಚರ ಆಗಿಬಿಟ್ರು. ಕೊನೆಗೆ ಮೃತ ಸಂಜೀವಿನಿ ಎನ್ನುವಂತಹ ಒಂದು ಔಷಧಿಯಿಂದಾಗಿ ಅದು ಸತ್ತವರನ್ನು ಬದುಕಿಸುವಂತಹ ದೊಡ್ಡ ಒಂದು ಔಷಧಿ, ಅದರಿಂದ ಸತ್ತವರು ಬದುಕಿದರು. ಮುಂದೆ ಸಂಧಾನಕರಣಿ ಅಂತ ಹೇಳಿ ಕೈಕಾಲುಗಳು ಕಟ್ಟಾಗಿ ಹೋಗಿದ್ದರೆ ಅದನ್ನು ಜೋಡಿಸುವಂತಹ ಒಂದು ಔಷಧಿ. ಮುಂದೆ ಸವರ್ಣಕರಣಿ ಅಂತ ಹೇಳಿ ಮೈಯ ಬಣ್ಣ ಸುಟ್ಟು ಹೋಗಿದ್ದರೆ ಮತ್ತೆ ವಾಪಸ್ ಬರುವಂತಹ ಔಷಧಿ. ಕೊನೆಗೆ ವಿಶಲ್ಯಕರಣಿ ಅಂತ ಹೇಳಿ ಮೈಗೆ ದೊಡ್ಡದಾದಂತಹ ಈ ಬಾಣ ಗದೆ ಏನೋ ಚುಚ್ಚಿಕೊಂಡರೆ ಅದನ್ನು ತೆಗೆಯುವಂತಹ ಔಷಧಿ. ಈ ರೀತಿಯಾದಂತಹ 4 ರೀತಿಯಾದಂತಹ ಔಷಧಿಗಳಿಂದಾಗಿ ಎಲ್ಲರೂ ಕೂಡ ಮೊದಲು ಯಾವ ರೀತಿಯಾಗಿ ಪರಾಕ್ರಮಶಾಲಿಗಳಾಗಿದ್ದರೋ ಅದೇ ರೀತಿಯಾಗಿ ಪರಾಕ್ರಮಶಾಲಿಗಳಾಗಿದ್ದರಂತೆ. ಇಲ್ಲಿ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಇಲ್ಲಿ ಏನು ಹೇಳಿದರು? ಪರ್ವತ ತಂದ ತಕ್ಷಣ ಅದರ ಗಾಳಿಯಿಂದಾಗಿಯೇ ಅನೇಕ ಜನ ಎಚ್ಚರ ಆಯಿತು ಅಂತ. ಹಾಗಾದರೆ ಅಲ್ಲಿ ಏನಾಗಿತ್ತು? ಯುದ್ಧದಲ್ಲಿ ರಾವಣನ ಸೈನಿಕರು ಅನೇಕ ಜನ ಹಾಗೆ ಬಿದ್ದಿದ್ದರು, ಈ ಕಡೆ ರಾಮನ ಸೈನಿಕರು ಹಾಗೆ ಬಿದ್ದಿದ್ದರು. ಹಾಗಾದರೆ ರಾವಣನ ಸೈನಿಕರಿಗೂ ಕೂಡ ಎಚ್ಚರ ಆಯಿತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ರಾಮಾಯಣವನ್ನು ನೋಡಿದಾಗ ಅರ್ಥ ಆಗುತ್ತೆ. ವಾಸ್ತವಿಕವಾಗಿ ರಾಮನ ಕಡೆಯ ಸೈನಿಕರು ಎಷ್ಟು ಜನ ಸತ್ತಿದ್ದರೋ ಅದಕ್ಕಿಂತ ಹೆಚ್ಚು ಜನ ರಾವಣನ ಕಡೆ ಸತ್ತಿದ್ರು ಅಂತೆ. ಆದರೆ ರಾವಣನಿಗೆ ಏನಂತೇಳಿ ಮರ್ಯಾದೆಯ ಪ್ರಶ್ನೆ, ಇಷ್ಟು ಜನ ಸತ್ತು ಹೋಗಿದ್ದಾರಲ್ಲ ಅಂತ ಯಾರಾದರೂ ನೋಡಿದರೆ ತನಗೆ ಅವಮಾನ ಆಗುತ್ತೆ ಅಂತ ಯಾವ ರಾಕ್ಷಸರು ಸಾಯ್ತಾ ಇದ್ರೋ ಆ ಪ್ರತಿಯೊಂದು ರಾಕ್ಷಸರನ್ನು ಕೂಡ ತೆಗೆದುಕೊಂಡು ಹೋಗಿ ನೇರವಾಗಿ ಸಮುದ್ರಕ್ಕೆ ಹಾಕಿಸಿ ಬಿಡ್ತಾ ಇದ್ದಂತೆ ಅವರ ಶವವನ್ನು. ಹಾಗಾಗಿ ಅಲ್ಲಿ ಇದ್ದದ್ದು ಕೇವಲ ಕಪಿಗಳ ದೇಹ ಮಾತ್ರ. ಹಾಗಾಗಿ ಆ ಒಂದು ಮೃತ ಸಂಜೀವಿನಿಯ ಪ್ರಭಾವದಿಂದಾಗಿ ಸತ್ತಂತಹ ಕಪಿಗಳು ಮಾತ್ರ ಬದುಕಿದರು, ಉಳಿದಂತಹ ರಾಕ್ಷಸರ ದೇಹವೆಲ್ಲವೂ ಕೂಡ ಸಮುದ್ರದಲ್ಲಿ ಹಾಕಿಸಿ ಬಿಟ್ಟಿದ್ದ ರಾವಣ. ಹಾಗಾಗಿ ಅವರು ಯಾರೂ ಕೂಡ ಬದುಕಲಿಲ್ಲ ಎನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಮುಂದೆ ಗಂಧಮಾದನ ಪರ್ವತ ಹನುಮಂತ ದೇವರ ಕೈಯಲ್ಲಿ ಇದೆ. ಕೆಳಗಡೆ ಇಟ್ಟರೆ ಇಡೀ ಲಂಕೆಯೇ ಅದರ ಭಾರದಲ್ಲಿ ಪುಡಿಯಾಗಿ ಹೋಗಿಬಿಡುತ್ತೆ. ಮತ್ತೇನು ಮಾಡಬೇಕೀಗ? ಮತ್ತೆ ಮೇರು ಪರ್ವತದ ಹತ್ತಿರ ಹೋಗಿ ಅದನ್ನು ಇಟ್ಟು ಬರಬೇಕು. ಮೇರು ಪರ್ವತ ಇದ್ದದ್ದು ಅಲ್ಲಿಂದ 50,000 ಯೋಜನದಷ್ಟು ದೂರವಾದದ್ದು. ಮತ್ತೆ ಅಲ್ಲಿಗೆ ಹೋಗಿ ಅದನ್ನು ಇಟ್ಟು ಮತ್ತೆ ವಾಪಸ್ ಬರೋದಕ್ಕೆ ಸಮಯ ಆಗುತ್ತೆ ಅಂತ ತಾವು ನಿಂತ ಸ್ಥಳದಲ್ಲಿಂದಲೇ, ಅರ್ಥಾತ್ ಲಂಕಾಪಟ್ಟಣದಿಂದಲೇ 50,000 ಯೋಜನ ದೂರದಲ್ಲಿ ಅದನ್ನು ಬಿಸಾಕ್ತಾರೆ ಅಂತೆ. ಅದಕ್ಕೆ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಛೇದಾಂಕ ಪ್ರಾಗಿವಾಭೂತ್ ಕಪಿವರೋಪುಷ ಸ್ಥೇನಮ ಕೌಶಲಾಯ ಅಂತ, ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತಿ ಯೋಜನಾನಾಂ ಸ ಉಚ್ಚ ಅಂತ. ಯಾವ ರೀತಿಯಾಗಿ ಕಿತ್ತೋದಕ್ಕಿಂತ ಮುಂಚೆ ಪರ್ವತ ಸರಿಯಾಗಿ ಒಂದು ಕಡೆ ಕೂತಿತ್ತೋ, ವಾಯುದೇವರು ಹನುಮಂತ ದೇವರು 50,000 ಯೋಜನ ದೂರದಿಂದಾಗಿ ಪರ್ವತವನ್ನು ಬಿಸಾಕಿದರೆ ಮೊದಲು ಯಾವ ರೀತಿಯಾಗಿ ಸರಿಯಾಗಿ ಕೂತಿತ್ತೋ ಅದೇ ರೀತಿಯಾಗಿ ಸರಿಯಾಗಿ ಅದನ್ನು ಒಬ್ಬ ವ್ಯಕ್ತಿ ಕಿತ್ತುಕೊಂಡು ಹೋಗಿದ್ದಾನೆ ಅನ್ನುವಂಥ ಗುರುತು ಸಿಗದಂತೇನೆ ಅದು ಮೊದಲನೇ ರೀತಿಯಾಗಿತ್ತು ಅಂತೆ. ಅಂತಹ ತೇ ನಮಃ ಕೌಶಲಾಯ ಅಂತ, ನಿನ್ನ ಅಂತಹ ಕೌಶಲ್ಯಕ್ಕೆ, ಎಕ್ಸ್ಪರ್ಟ್ನೆಸ್ಸಿಗೆ ದೊಡ್ಡ ನಮಸ್ಕಾರ ಅಂತ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ತಿಳಿಸ್ತಾರೆ. ಆ ರೀತಿಯಾಗಿ 50,000 ಯೋಜನ ದೂರದ ಆ ಪರ್ವತವನ್ನು ತಾವು ಎಸಿತಾರೆ ಎಂಬಂಥ ವಿಚಾರವು ಬರುತ್ತೆ. ಈ ರೀತಿಯಾಗಿ ಮತ್ತೆ ಆ ಕಪಿಗಳೆಲ್ಲರೂ ಕೂಡ ಎದ್ದೇಳ್ತಾರೆ. ಹೀಗೆ ಅನೇಕ ರೀತಿಯಾದಂಥ ಯುದ್ಧ ಪ್ರಾರಂಭ ಆಗುತ್ತೆ. ಕೊನೆಗೆ ಆ ಯಾವ ಲಕ್ಷ್ಮಣ ತಾನೇನು ಮಾಡ್ತಾನೆ, ಆ ಇಂದ್ರಜಿತುವಿನ ಸಂಹಾರವನ್ನು ಮಾಡ್ತಾನೆ ಎಂಬಂಥ ವಿಚಾರವನ್ನು ತಿಳಿಸ್ತಾರೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಪ್ರಧಾನವಾದಂತಹ ರಾವಣ ಮತ್ತು ರಾಮದೇವರ ಯುದ್ಧ. ವಿಶೇಷವಾಗಿ ಒಬ್ಬ ಕವಿ ಹೇಳ್ತಾನೆ, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾವಣಯೋರಿವ ಅಂತ. ಅಂದರೆ ಇವತ್ತು ದೊಡ್ಡ ಆಕಾಶ ಇದೆ, ಆಕಾಶಕ್ಕೆ ನಾವೇನಾದರೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಆಕಾಶಕ್ಕೆ ಆಕಾಶವೇ ಸದೃಶ, ಆಕಾಶಕ್ಕಿಂತ ದೊಡ್ಡದಾದ ಇನ್ನು ಯಾವುದೂ ಇಲ್ಲ. ಅದೇ ರೀತಿಯಾಗಿ ಸಾಗರ ಸಾಗರೋಪಮಃ ಅಂತ, ದೊಡ್ಡ ಸಮುದ್ರ ಇದೆ. ಸಮುದ್ರ ಯಾವ ರೀತಿ ಇದೆ ಅದಕ್ಕೆ ಇನ್ನೊಂದು ಉಪಯೋಗಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನದಿ ಸರೋವರ ಅವೆಲ್ಲವೂ ಕೂಡ ಸಾಗರದ ಮುಂದೆ ಚಿಕ್ಕ ಹುಳುಗಳಿದ್ದಂತೆ. ಹಾಗಾಗಿ ಒಂದು ಸಮುದ್ರಕ್ಕೆ ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂತ ಹೇಳಿದ್ರೆ ಸಮುದ್ರವನ್ನೇ ಕೊಡಬೇಕು ಅಂತ. ಕೊನೆಗೆ
ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಅಂತ ಇತಿಹಾಸದಲ್ಲಿ ರಾಮ ಮತ್ತು ರಾವಣರ ನಡುವೆ ನಡೆದಂತಷ್ಟು ಭಯಾನಕವಾದಂಥ ಯುದ್ಧ ಇನ್ನೊಂದು ಯುದ್ಧ ಇಲ್ಲ. ಹಾಗಾಗಿ ಅವರ ಯುದ್ಧಕ್ಕೆ ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಘನಘೋರವಾದಂಥ ಯುದ್ಧ ಅದು ರಾಮ ರಾವಣರ ಯುದ್ಧ. ಆ ರೀತಿಯಾದಂತಹ ರಾಮ ರಾವಣರ ಯುದ್ಧದಲ್ಲಿ ವಿಶೇಷವಾಗಿ ಹನುಮಂತ ದೇವರು ರಾಮದೇವರು ಆ ರಾವಣನ 10 ತಲೆಗಳನ್ನು ಕೂಡ ವಿಶೇಷವಾಗಿ ಕೊಂದು ಹಾಕಿ ಆ ಎಲ್ಲ ಕಪಿಗಳಿಗೆ ಆನಂದವನ್ನು ಕೊಡ್ತಾರೆ. ಯಾವಾಗ ರಾವಣ ಸತ್ತು ಬಿದ್ದನೋ ತಕ್ಷಣದಲ್ಲಿಯೇ ಎಲ್ಲ ರಾಕ್ಷಸರು ಕೂಡ ಹೋಗಿ ತಮ್ಮ ತಮ್ಮ ಮನೆಗಳಿಗೆ ಸೇರಿಕೊಂಡು ಬಿಡ್ತಾರೆ. ಕೊನೆಗೆ ಅಲ್ಲಿ ಒಂದು ಘೋಷಣೆ ಆಗುತ್ತೆ, ಸುಗ್ರೀವನ ಸೈನ್ಯ ಮತ್ತು ರಾಮನ ಸೈನ್ಯ, ರಾಮದೇವರು ಯುದ್ಧದಲ್ಲಿ ಗೆದ್ದರು ಅಂತ. ಕೊನೆಗೆ ಸೀತೆ ಎಲ್ಲಿದ್ದಾಳೆ ಎನ್ನುವಂಥ ವಿಚಾರ ಗೊತ್ತಿರೋದು ಯಾರಿಗೆ? ಹನುಮಂತ ದೇವರಿಗೆ ಮಾತ್ರ. ಆವಾಗ ಹನುಮಂತ ದೇವರಿಗೆ ರಾಮದೇವರು ಹೇಳ್ತಾರೆ, ಹೋಗಿ ಸೀತೆಯನ್ನು ಕರೆದುಕೊಂಡು ಬಾ ಅಂತ. ಆವಾಗ ತಕ್ಷಣದಲ್ಲಿ ಹನುಮಂತ ದೇವರು ಸೀತಾದೇವಿಯ ಹತ್ತಿರ ಹೋಗ್ತಾರೆ. ಆವಾಗ ಹೇಳ್ತಾರೆ, ಈ ರೀತಿಯಾಗಿ ಯುದ್ಧ ಎಲ್ಲ ಮುಗಿದಿದೆ, ಯುದ್ಧ ಮುಗಿದ ಮೇಲೆ ರಾಮದೇವರು ಯುದ್ಧದಲ್ಲಿ ಗೆದ್ದಿದ್ದಾರೆ, ಹಾಗಾಗಿ ನಿನ್ನನ್ನು ಕರೆದುಕೊಂಡು ಬಾ ಅಂತ ಆಜ್ಞೆ ಮಾಡಿದ್ದಾರೆ, ಹೋಗೋಣ ಬಾ ಅಂತ ಹನುಮಂತ ದೇವರು ಹೇಳ್ತಾರೆ. ಆವಾಗ ವಿಶೇಷವಾಗಿ ಸೀತಾದೇವಿ ಒಂದು ಮಾತನ್ನು ಹೇಳ್ತಾಳೆ. ಏನಂತ ಹೇಳಿದ್ರೆ, ಸೀತಾದೇವಿನ ರಕ್ಷಣೆ ಮಾಡಲಿಕ್ಕೆ ಅಂತ ಅನೇಕ ಜನ ರಾಕ್ಷಸ ಸ್ತ್ರೀಯರಿದ್ದರು, ಹೆಣ್ಣುಮಕ್ಕಳಿದ್ದರು. ಅವರೆಲ್ಲರೂ ಕೂಡ ಸೀತಾದೇವಿ ಹತ್ತಿರನೇ ಇದ್ದು ಅವಳಿಗೆ ಬೆದರಿಸ್ತಾ ಇದ್ರು. ರಾವಣನನ್ನು ಮದುವೆಯಾಗು ಅಂತ ಹೆದರಿಸ್ತಾ ಇದ್ರು. ಆವಾಗ ಹನುಮಂತ ಒಂದು ಮಾತು ಹೇಳ್ತಾನೆ, ಸೀತೆ ಇವರೆಲ್ಲರೂ ಕೂಡ ನಿನ್ನನ್ನು ಇಷ್ಟು ದಿವಸ ಹೆದರಿಸಿದ್ದಾರೆ, ಹಾಗಾಗಿ ನೀನು ಒಂದು ಮಾತು ಹೂವನ್ನು ಇವರನ್ನೆಲ್ಲ ಕೊಂದು ಹೋಗಿಬಿಡೋಣ ಅಂತ. ಆವಾಗ ಸೀತೆ ಒಂದು ಮಾತು ಹೇಳ್ತಾಳೆ, ಇಮಾಸ್ತು ಖಲು ರಾಕ್ಷಸ್ಯ ಯದಿತ್ವ ಮಮ ಮನ್ಯಸೆ ಹಂತುಮಿಚ್ಚಾಮ್ಯಹಂ ಸರ್ವಂ ಯಾವಿಸ್ತಂ ತರ್ಜಿತಾಪುರ ಅಂತ ಹೇಳಿದಾಗ ಸೀತಾದೇವಿ ಹೇಳ್ತಾಳೆ, ಇವರೆಲ್ಲರೂ ಕೂಡ ರಾಜಸಂಶಯ ವಶ್ಯಾನಾಂ ಕುರ್ವತೀನಾಂ ಪರಾಜ್ಞೆಯ ಅಂತ. ಇವರ್ಯಾರೂ ಕೂಡ ಸ್ವತಂತ್ರವಾದಂತಹ ಸ್ತ್ರೀಯರಲ್ಲ. ಇವರೆಲ್ಲರೂ ಕೂಡ ರಾವಣ ಯಾವ ರೀತಿಯಾಗಿ ಹೇಳ್ತಾನೋ ಆ ರೀತಿಯಾಗಿ ನಡೆದುಕೊಳ್ಳುವಂತಹ ರಾವಣನ ಸೇವಕಿಯರು, ದಾಸಿಯರು. ಹಾಗಾಗಿ ಇದರಲ್ಲಿ ಇವರದ್ದು ಯಾವ ರೀತಿಯ ತಪ್ಪೂ ಇಲ್ಲ. ತಪ್ಪೆಲ್ಲ ಇರೋದು ಯಾರ್ದು? ಅದು ರಾವಣನದ್ದು. ಹಾಗಾಗಿ ಅವನ ವಧೆ ಎಂಬುದು ಆಗಿದೆ. ಹಾಗಾಗಿ ಇವರನ್ನೇನು ಮಾಡೋದು ಬೇಡ ಅಂತ ಹೇಳ್ತಾರೆ. ಕೊನೆ ಇನ್ನೊಂದು ಮಾತನ್ನು ಹೇಳ್ತಾಳೆ ಸೀತೆ, ಪಾಪಾನಾಮ ಶುಭಾನಾಮ ವದಾರ್ಹಾಣ ಮಥಾಪಿವ ಕಾರ್ಯಂ ಕಾರುಣ್ಯ ಮಾರ್ಯೇಣ ನ ಕಶ್ಚಿನ್ನಾಪರಾಧ್ಯತಿ ಅಂತ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ ಅನೇಕ ಜನ ತಪ್ಪು ಮಾಡ್ತಾರೆ, ಆದರೆ ಪಾಪಾನಾಮ ಶುಭಾನಾಮ ವದಾರ್ಹಾಣ ಮತಾಪಿವ ಕಾರ್ಯಂ ಕಾರುಣ್ಯ ಮಾರ್ಯೇಣ ಅಂತ ಆದಷ್ಟು ತಪ್ಪು ಮಾಡಿದಂತಹ ವ್ಯಕ್ತಿಗಳ ವಿಷಯದಲ್ಲಿ ನಾವು ಕಾರುಣ್ಯವನ್ನು ತೋರಿಸಬೇಕು ಅಂತ ಸೀತಾದೇವಿ ಹೇಳ್ತಾ ಇದ್ದಾಳೆ. ಕೊನೆಗೆ ಒಂದು ಮಾತು ಹೇಳ್ತಾಳೆ, ನಕಶ್ಚಿನ್ ನಾಪರಾಧ್ಯತಿ ಅಂತ. ಇಡೀ ಜಗತ್ತಿನಲ್ಲಿ ತಪ್ಪನ್ನೇ ಮಾಡದೇ ಇರುವಂತಹ ಒಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ತಪ್ಪು ಮಾಡಿದ್ದಾರೆ. ಹಾಗಾಗಿ ತಪ್ಪು ಮಾಡಿದಂತಹ ವ್ಯಕ್ತಿಗಳನ್ನು ಆದಷ್ಟು ನಾವು ಕ್ಷಮಿಸುವತ್ತ ನಮ್ಮ ನಡೆ ಇರಬೇಕು ಎನ್ನುವಂತಹ ಮಾತುಗಳನ್ನು ಸೀತಾದೇವಿ ಹೇಳ್ತಾಳೆ. ಯಾವ ರೀತಿಯಾಗಿ ರಾಮದೇವರ ಮನಸ್ಸು ಅತ್ಯಂತ ಪರಿಶುದ್ಧವಾಗಿ ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿ ಚೆನ್ನಾಗಿ ನೋಡಿಕೊಳ್ಳುವಂತಹ ಮನಸ್ಥಿತಿ ಇತ್ತು, ಅದೇ ರೀತಿಯಾಗಿ ಸೀತಾದೇವಿ ತನಗೆ ಅನೇಕ ತಿಂಗಳುಗಳ ಕಾಲ ಆ ರಾಕ್ಷಸ ಸ್ತ್ರೀಯರು ಹಿಂಸೆ ಕೊಟ್ಟಿದ್ದರೂ ಕೂಡ ಅವರು ಯಾರನ್ನು ಕೂಡ ನೀನು ಕೊಲ್ಲಬಾರದು ಹನುಮಂತ, ಯಾಕೆಂದರೆ ಅವರೆಲ್ಲರೂ ಕೂಡ ರಾವಣನ ಸೇವಕಿಯರು ಮಾತ್ರ ಎಂಬುದಾಗಿ ಅವರ ಮೇಲೆ ವಿಶೇಷವಾದಂತಹ ಕಾರುಣ್ಯವನ್ನು ತೋರಿದಂತಹ ಹೆಣ್ಣು ಅದು ಸೀತಾದೇವಿ. ಈ ರೀತಿಯಾಗಿ ಎಲ್ಲ ಆಗುತ್ತೆ. ಕೊನೆಗೆ ಸೀತಾದೇವಿ ರಾಮದೇವರ ಬಳಿ ಬರ್ತಾಳೆ. ಈ ರೀತಿಯಾಗಿ ಸೀತಾರಾಮರ ವಿಶೇಷವಾದಂತಹ ಸಮಾಗಮ ಎಂಬುದು ಆಗುತ್ತೆ. ಈ ಶ್ಲೋಕದಲ್ಲಿ ಹೇಳುವಂತೆ ಕ್ರವ್ಯಾದಾನ್ ಘನ್ನ ಸಂಖ್ಯಾನಪಿ ದಶವದನಂ ಬ್ರಹ್ಮ್ಯ ಪೂರ್ವೈ ಸುರೇಶೈ ಪುಷ್ಪೈ ಆಕೀರ್ಯಮಾಣ ಹುತಃ ವಹ ವಿಮಲಾಂ ಆಪ್ಯ ಸೀತಾಂ ವಿಧಾಯ ರಕ್ಷೋ ನಾಥಂ ಸ್ವಭಕ್ತಂ ಸ್ವಪುರಮಥಗತಃ ಪುಷ್ಪಕಶ್ವಸ್ತ ಸಮಸ್ತೈ ಸಾಮ್ರಾಜ್ಯೇ ಚಾಭಿಷಿಕ್ತಃ
ನಿಜ ಜನಮಖಿಲಂ ಮಾನಯನ್ಮೇ ಗತಿ ಸ್ಯಾತ್ ಅಂತ ರಾವಣನ ವಧ ಎಲ್ಲ ಆಗುತ್ತೆ. ಕೊನೆಗೆ ಸೀತಾದೇವಿ ರಾಮದೇವರ ಹತ್ರ ಬರ್ತಾಳೆ. ರಾಮದೇವರಿಗೆ ಒಂದು ಸಂದೇಹ ಕಾಡುತ್ತೆ. ಸೀತಾದೇವಿ ಇಷ್ಟು ತಿಂಗಳುಗಳ ಕಾಲ ಎಲ್ಲಿದ್ದಾಳೆ? ರಾವಣನ ವಶದಲ್ಲಿ ಇದ್ದಾಳೆ. ಹಾಗಾಗಿ ಸೀತೆ ವಾಸ್ತವಿಕವಾಗಿ ಅತ್ಯಂತ ಪರಿಶುದ್ಧಳಂತ ಹೆಣ್ಣೆ ಆಗಿದ್ದಾಳೆ. ಆದರೆ ಜಗತ್ತು ಅವಳ ಮೇಲೆ ಅನೇಕ ರೀತಿಯಾದ ಸಂದೇಹವನ್ನು ಪಡಬಹುದು. ಹಾಗಾಗಿ ಅವಳ ಪಾತಿವ್ರತ್ಯದ ಪರೀಕ್ಷೆ, ಅವಳ ಪಾತಿವ್ರತ್ಯ ಮಹತ್ವ ಏನು ಅಂತ ಇವತ್ತು ಜಗತ್ತಿಗೆ ಗೊತ್ತಾಗಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ. ಸರಿ, ಏನು ಮಾಡಬೇಕು ಅಂತ ತಕ್ಷಣದಲ್ಲಿಯೇ ಅಲ್ಲಿ ಲಕ್ಷ್ಮಣನಿಗೆ ಹೇಳ್ತಾರೆ, ಲಕ್ಷ್ಮಣ ನೀನು ಈಗಲೇ ಒಂದು ಬೆಂಕಿಯ ಕುಂಡವನ್ನು ನಿರ್ಮಾಣ ಮಾಡುವಂತ, ಅಗ್ನಿಕುಂಡವನ್ನು ನಿರ್ಮಾಣ ಮಾಡುವಂತ. ಆವಾಗ ಸರಿ ಅಂತ ಆ ಲಕ್ಷ್ಮಣ ಅಗ್ನಿಯ ಕುಂಡವನ್ನು ನಿರ್ಮಾಣ ಮಾಡ್ತಾನೆ. ತಕ್ಷಣದಲ್ಲಿಯೇ ಅಲ್ಲಿಯೇ ಇದ್ದಂತಹ ಸೀತಾದೇವಿಗೆ, ಅರ್ಥಾತ್ ಸೀತಾದೇವಿ ಆಕೃತಿಗೆ ರಾಮದೇವರ ಆಜ್ಞೆಯನ್ನು ಮಾಡ್ತಾರೆ, ನೀನು ಈಗಲೇ ಈ ಅಗ್ನಿಯ ಕುಂಡದಲ್ಲಿ ಪ್ರವೇಶ ಮಾಡಬೇಕು ಅಂತ. ಆವಾಗ ತಕ್ಷಣದಲ್ಲಿಯೇ ಸೀತಾದೇವಿ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾಳೆ. ಆವಾಗ ಅಲ್ಲಿದ್ದಂತಹ ಸೀತಾದೇವಿ ಅಂದರೆ ಸೀತಾಕೃತಿ ಎಂಬುದು ನಾಶ ಆಗಿ ಮುಂದೆ ಯಾವ ಕೈಲಾಸ ಪರ್ವತದಲ್ಲಿ ರುದ್ರದೇವರು ವಿಶೇಷವಾಗಿ ಪೂಜಿಸ್ತಿದ್ದಂತಹ ಸೀತಾದೇವಿಯರು ಅವರನ್ನು ಅಗ್ನಿದೇವರು ಬಂದು ರಾಮದೇವರಿಗೆ ಕೊಡ್ತಾರೆ. ರಾಮ, ನಿನ್ನ ಹೆಂಡತಿಯಾದಂತಹ ಸೀತಾದೇವಿ ನೀನು ಎಷ್ಟು ಪರಿಶುದ್ಧವಾಗಿದ್ದೀಯೋ ಈ ಸೀತಾದೇವಿಯು ಕೂಡ ಅಷ್ಟೇ ಪರಿಶುದ್ಧವಾಗಿದ್ದಾಳೆ, ಇವಳನ್ನು ನೀನು ಅವಶ್ಯವಾಗಿ ಸ್ವೀಕಾರ ಮಾಡಬಹುದು ಅಂತ ಸಾಕ್ಷಾತ್ ಅಗ್ನಿದೇವರೇನೆ ಆ ಸೀತಾದೇವಿಯನ್ನು ತಂದು ಕೊಡ್ತಾರೆ. ಆವಾಗ ಯಾವ ರಾಮದೇವರಿಗೆ ತುಂಬ ವಿಶೇಷವಾದ ಸಂತೋಷ ಆಗುತ್ತೆ. ಮುಂದೆ ಇನ್ನೇನು ಮಾಡಬೇಕು? ಅಲ್ಲಿ ಇದ್ದಂತಹ ಎಲ್ಲ ರಾವಣ ಅವರ ಅಂತ್ಯ ಸಂಸ್ಕಾರ ಆಗಬೇಕು. ರಾಮದೇವರ ಮನಸ್ಸು ನೋಡಿ ಅವರೇನೋ ರಾಕ್ಷಸರು, ನನ್ನ ಶತ್ರು, ನನ್ನ ಹೆಂಡತಿಯನ್ನು ಅಪಹಾರ ಮಾಡಿದ್ದಾರೆ ಅಂತ ಹಾಗೇ ಬಿಟ್ಟುಕೊಳ್ಳಿಲ್ಲ ಅವರ ದೇಹಗಳನ್ನು. ವಿಭೀಷಣನನ್ನು ಕರೆದು, ವಿಭೀಷಣ ಅವರು ಎಷ್ಟೇ ಆದರೂ ಕೂಡ ನಿನ್ನ ಸಹೋದರರು, ನಿನ್ನ ಒಂದೇ ರಕ್ತವನ್ನು ಹಚ್ಚಿಕೊಂಡಂತಹ ಮಕ್ಕಳು, ಹಾಗಾಗಿ ಅವಶ್ಯವಾಗಿ ಅವರಿಗೆ ನೀನು ಸಂಸ್ಕಾರವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಆ ಯಾವ ವಿಭೀಷಣನ ಮುಖಾಂತರ ಸತ್ತಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಅರ್ಥಾತ್ ರಾವಣಾದಿಗಳಿಗೆ ಸಂಸ್ಕಾರಾದಿಗಳನ್ನು ಮಾಡ್ತಾರೆ. ಸಂಸ್ಕಾರವನ್ನು ಮಾಡಿ ಮುಂದೆ ವಿಭೀಷಣನಿಗೆ ಆ ರಾಜ್ಯವನ್ನು ಪಟ್ಟವನ್ನು ಕಟ್ತಾರೆ. ಆ ಸಂದರ್ಭದಲ್ಲಿ ವಿಭೀಷಣ ಹೇಳ್ತಾನೆ ಏನಂತ, ಇಡೀ ಲಂಕೆ ಇವತ್ತು ನಿನ್ನ ಅಧೀನ, ರಾವಣನನ್ನು ಕೊಂದು ಗೆದ್ದಂತಹ ವ್ಯಕ್ತಿ ನೀನು, ಹಾಗಾಗಿ ಇನ್ನು ಮುಂದೆ ನೀನೇ ಇಲ್ಲಿ ರಾಜನಾಗಿ ಇದ್ದು ಬಿಡು, ನಾನೆಲ್ಲ ನಿನ್ನ ಸೇವಕರಾಗಿ ಇರ್ತೇವೆ ಎಂಬುದಾಗಿ ಮಾತನ್ನು ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ರಾಮದೇವರು ಹೇಳುವಂತಹ ಮಾತು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಅಂತ ಒಂದು ನಮಗೆ ಜನ್ಮ ಕೊಟ್ಟಂತಹ ತಾಯಿ, ಅದೇ ರೀತಿಯಾಗಿ ನಮ್ಮ ಜನ್ಮಭೂಮಿ, ಆ ಜನ್ಮಭೂಮಿ ಎಂಬುದು ಸ್ವರ್ಗಾದಪಿ ಗರೀಯಸಿ ಎಂಬುದಾಗಿ ಹೇಳ್ತಾರೆ. ಅಂದರೆ ಸ್ವರ್ಗಲೋಕಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಮಾತೃಭೂಮಿ ಭಾರತ. ಹಾಗಾಗಿ ಅಪಿ ಸ್ವರ್ಣಮಯೀ ಲಂಕಾ, ಈ ಲಂಕಾ ನಮ್ಮ ಅಯೋಧ್ಯೆಯ ಅರಮನೆಯ ಕಟ್ಟಡಗಳು ಅವು ಕಟ್ಟಿದ್ದು ಕಲ್ಲಿನಿಂದ, ಮಣ್ಣಿನಿಂದ, ಕಟ್ಟಿಗೆಯಿಂದ. ಈ ಇಡೀ ಲಂಕೆ ಬಂಗಾರದಿಂದ ನಿರ್ಮಾಣವಾದಂತಹ ಸ್ವರ್ಣಮಯವಾದಂತಹ ಲಂಕೆ. ಹಾಗಿದ್ದರೂ ಕೂಡ ಅಪಿ ಸ್ವರ್ಣಮಯೀ ಲಂಕಾ, ಬಂಗಾರದಿಂದ ನಿರ್ಮಾಣ ಆಗಿದ್ದರೂ ಕೂಡ ಈ ಲಂಕಾಪಟ್ಟಣ ನನಗೆ ಬೇಡವೇ ಬೇಡ, ನನಗೆ ನನ್ನ ಅಯೋಧ್ಯೆಯೇ ಬೇಕು ಎಂಬುದಾಗಿ ತನ್ನ ಜನ್ಮಭೂಮಿಯ ಮೇಲಿನ ವಿಶೇಷವಾದಂತಹ ಪ್ರೇಮವನ್ನು ಆ ರಾಮದೇವರು ವ್ಯಕ್ತಪಡಿಸ್ತಾರೆ. ಆ ರೀತಿಯಾಗಿ ಅಲ್ಲಿ ವಿಶೇಷವಾಗಿ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಮುಂದೆ ಅಲ್ಲಿ ಅನೇಕ ದಿನಗಳ ಕಾಲ ವಾಸವಾಗಿದ್ದು ಅವನ ಆತಿಥ್ಯವನ್ನೆಲ್ಲ ಅನುಭವಿಸಿ ಮುಂದೆ ತಾವು ಅಯೋಧ್ಯ ಪಟ್ಟಣಕ್ಕೆ ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದಾಗ ಯಾವ ವಿಭೀಷಣ ಹೇಳ್ತಾನೆ, ವಿಭೀಷಣ ರಾಮ, ಇವತ್ತು ನೀನು ಇಲ್ಲಿಂದ ಅಷ್ಟು ದೂರ ಹೋಗಬೇಕು. ಲಂಕಾಪಟ್ಟಣ ಇರೋದು ದಕ್ಷಿಣದಲ್ಲಿ, ಇದು ಇರುವುದು ಅಯೋಧ್ಯೆ ಇರೋದು ಉತ್ತರದಲ್ಲಿ. ಅಷ್ಟು ದೂರ ನೀನು ನಡೆದುಕೊಂಡು ಹೋಗೋದು ಬೇಡ. ಹೇಗಿದ್ದರೂ ಪುಷ್ಪಕ ವಿಮಾನ ಇದೆ. ಪುಷ್ಪಕ ವಿಮಾನ ಹಿಂದೆ ಹೇಳಿದಂತೆ ಎಷ್ಟು ಜನ ಬೇಕಾದರೂ ಕೊಡುವಂತಹ ಸಾಮರ್ಥ್ಯ ಇರುವಂತಹ ದೊಡ್ಡ ವಿಮಾನ. ಅಂತಹ ವಿಮಾನದಲ್ಲಿ ನೀವೆಲ್ಲರೂ ಕೂಡ ಹೋಗಿಬಿಡಿ ಎಂಬುದಾಗಿ ವಿಭೀಷಣ ತಾನು ಹೇಳ್ತಾನೆ. ಸರಿ ಅಂತ ರಾಮದೇವರು, ಲಕ್ಷ್ಮಣ, ಸೀತೆ, ಅದೇ ರೀತಿಯಾಗಿ ಪ್ರತಿಯೊಬ್ಬ ಕಪಿವೀರರು ಕೂಡ ಆ ವಿಶೇಷವಾದಂತಹ ವಿಮಾನದಲ್ಲಿ ಹತ್ತಿ ತಾವೆಲ್ಲರೂ ಕೂಡ
ಆ ವಿಮಾನದ ಮೂಲಕವಾಗಿ ಲಂಕಾಪಟ್ಟಣದಿಂದ ಅಯೋಧ್ಯೆಯ ರಾಮಚಂದ್ರನ ಪಟ್ಟಣಕ್ಕೆ ಬರ್ತಾರೆ. ಯಾಕೆ ಅಂತ ಹೇಳಿದರೆ, ಸುಗ್ರೀವಾದಿಗಳಿಗೆ ವಿಶೇಷವಾದಂಥ ಆಸೆ ಅಂತೆ. ಏನು ಅಂತ, ರಾಮ ನನಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ, ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ, ಹಾಗಾಗಿ ನಾವೆಲ್ಲರೂ ಕೂಡ ಅವನ ಪಟ್ಟಾಭಿಷೇಕವನ್ನು ನೋಡಿಯೇ ನಮ್ಮ ಊರಿಗೆ ಹೋಗ್ತೀವಿ ಅಂತ ಹಠ ಹಿಡಿದ. ಹಾಗಾಗಿ ಪ್ರತಿಯೊಬ್ಬ ಕಪಿಗಳು ಕೂಡ ನಾವೆಲ್ಲರೂ ಕೂಡ ಆ ರಾಮದೇವರ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗಬೇಕು, ಆಗಲೇಬೇಕು ಅಂತ ಹಠವನ್ನು ಹಿಡಿದು ಆ ಒಂದು ವಿಮಾನದಲ್ಲಿ ಕುಳಿತುಕೊಂಡು ವಿಶೇಷವಂತಹ ಅಯೋಧ್ಯ ಪಟ್ಟಣಕ್ಕೆ ಹೋಗ್ತಾರೆ. ಅಯೋಧ್ಯ ಪಟ್ಟಣಕ್ಕೆ ಹೋದಾಗ ಅವತ್ತಿಗೂ ಕೂಡ ಯಾವ ಭರತ ಅದೇ ನಂದಿಗ್ರಾಮದಲ್ಲಿ ವಾಸವಾಗಿರ್ತಾನೆ. 14 ವರ್ಷಗಳಾದರೂ ಕೂಡ ಒಂದೇ ಒಂದು ಹೆಜ್ಜೆಯನ್ನು ಕೂಡ ಅಯೋಧ್ಯೆ ನಗರದಲ್ಲಿ ಇಟ್ಟಿರೋದಿಲ್ಲ ಭರತ. ಯಾವಾಗ ರಾಮ ಬರ್ತಾನೋ ಅಂತ ಕೂತಿರ್ತಾನೆ. ಈ ರೀತಿಯಾಗಿ ರಾಮದೇವರು ಹತ್ರ ಬರ್ತಾರೆ. ಹತ್ರ ಬಂದಾಗ ಒಂದು ವಿಚಾರವನ್ನು ತಿಳಿಸ್ತಾರೆ, ಒಬ್ಬ ಸೇವಕನಿಗೆ ತಿಳಿಸ್ತಾರೆ. ಏನು ಅಂತ, ನೀನು ಅದರ ಹತ್ರ ಹೋಗು, ಹತ್ತಿರ ಹೋಗಿ ಭರತನ ವಿಚಾರ ಏನಿದೆ ಅಂತ ನೋಡು. ಒಂದು ವೇಳೆ ಭರತನಿಗೆ ತಾನೇ ರಾಜ್ಯಭಾರ ಮಾಡಬೇಕು ಅಂತ ಆಸೆ ಏನಾದರೂ ನಿನಗೆ ಕಂಡರೆ ನನಗೆ ಬಂದು ತಿಳಿಸು, ನಾವೆಲ್ಲರೂ ಕೂಡ ಮತ್ತೆ ವಾಪಸ್ ಹೋಗ್ಬಿಡೋಣ ಅಂತ. ಅಲ್ಲಿ ಹೋಗಿ ನೋಡ್ತಾರೆ, ಯಾವಾಗ ರಾಮ ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ ಭರತ. ಅವನು ಹೇಳ್ತಾನೆ, ಪ್ರಶಾಸ್ತು ವಸುಧಾಂ ಕೃಸ್ತಾಂ ಅಖಿಲಾಂ ರಘುನಂದನಃ ಅಂತ, ಇಡೀ ರಾಜ್ಯವನ್ನು ರಾಮದೇವರೇ ಆಳಬೇಕು ಎನ್ನುವಂತಹ ಬಯಕೆ ನನ್ನದಾಗಿದೆ ಎಂಬುದಾಗಿ ಹೇಳ್ತಾರೆ. ತಕ್ಷಣದಲ್ಲಿಯೇ ಎಲ್ಲ ಕಪಿವೀರರೊಟ್ಟಿಗೆ ಸೇರಿಕೊಂಡು ರಾಮದೇವರು ಆ ನಂದಿಗ್ರಾಮಕ್ಕೆ ಹೋಗ್ತಾರೆ. ನಂದಿಗ್ರಾಮಕ್ಕೆ ಹೋದಾಗ ಹನುಮಂತ ದೇವರು ತುಂಬ ಆಶ್ಚರ್ಯ ಆಗಿಬಿಡುತ್ತೆ ಅಂತೆ. ಅವರು ಅಲ್ಲಿ ತನಕ ಭರತನನ್ನು ನೋಡಿದ್ದಿಲ್ಲ, ಭರತನ ಬಗ್ಗೆ ಕೇಳಿದ್ದರು, ಅಂತಹ ಗುಣ ಇಂತಹ ಗುಣ ಅಂತ. ರಾಮದೇವರು ಯಾವ ರೀತಿಯಾಗಿ ನಾರು ಮಡಿಯನ್ನು ಉಟ್ಟುಕೊಂಡು ಜೀವನ ಮಾಡ್ತಾ ಇದ್ರೋ ಅದೇ ರೀತಿಯಾಗಿ ಭರತನು ಕೂಡ 14 ವರ್ಷಗಳ ಕಾಲ ನಾರು ಮಡಿಯನ್ನು ಉಟ್ಟುಕೊಂಡು ಜೀವನ ಮಾಡ್ತಾ ಇದ್ದ. ವಿಶೇಷವಾದಂಥ ಗಡ್ಡ, ಅದೇ ರೀತಿ ಮೈ ತುಂಬ ಧೂಳು, ಈ ರೀತಿಯಾದಂತಹ ವ್ಯಕ್ತಿತ್ವದ ಅವನನ್ನು ನೋಡಿ ಅವನಿಗೆ ತುಂಬ ಒಂದು ರೀತಿಯಲ್ಲಿ ಮನಸ್ಸು ತುಂಬಿ ಬರುತ್ತೆ ಅಂತ ಹನುಮಂತ ದೇವರಿಗೆ. ಕೊನೆಗೆ ಇಬ್ಬರು ಕೂಡ ಸೇರಿಕೊಂಡು ವಿಶೇಷವಾಗಿ ಆ ಒಂದು ಅಯೋಧ್ಯ ಪಟ್ಟಣಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಪ್ರವೇಶ ಮಾಡಿದಾಗ ಅಲ್ಲಿ ಇದ್ದಂತಹ ಕೈಕೇಯಿ, ಕೌಸಲ್ಯ ಅವರೆಲ್ಲರೂ ಕೂಡ ವಿಶೇಷವಾದ ಸಂತೋಷ ಆಗುತ್ತೆ ಅಂತೆ. ಸಂತೋಷ ಆಗಿ ಆ ರಾಮದೇವರ ವಿಶೇಷವಾದಂಥ ಪಟ್ಟಾಭಿಷೇಕ ಎಂಬುದಾಗುತ್ತೆ. ಅಲ್ಲಿ ಇದ್ದಂತಹ ವಸಿಷ್ಠ ವಾಮದೇವರೇ ಮುಂತಾದಂತಹ ಸಕಲ ಋಷಿಮುನಿಗಳು, ಲಕ್ಷ್ಮಣ, ವಿಭೀಷಣ ಮುಂತಾದಂತಹ ಶ್ರೇಷ್ಠ ಕ್ಷತ್ರಿಯರು, ಎಲ್ಲ ದೇವಾನುದೇವತೆಗಳು ಕೂಡ ಆಕಾಶ ಮಾರ್ಗದಲ್ಲಿ ನಿಂತುಕೊಂಡು ಆ ರಾಮದೇವರ ಪಟ್ಟಾಭಿಷೇಕವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಸಾಕೇತಪುರಿ, ವಾಸ್ತವಿಕವಾಗಿ ಅಯೋಧ್ಯೆಗೆ ಪ್ರಾಚೀನ ಹೆಸರುವಂತೆಯೇ ಸಾಕೇತಪುರಿ ಅಂತ, ಅಂತಹ ಅಯೋಧ್ಯ ಪಟ್ಟಣದ ಸಿಂಹಾಸನದ ಮೇಲೆ ಸೀತಾ ಸಮೇತನಾಗಿ ರಾಮಚಂದ್ರರು ಕೂತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಎಲ್ಲ ಋಷಿಮುನಿಗಳು ಕೂಡ ಜಗತ್ತಿನಲ್ಲಿ ಇರುವಂತಹ ಎಲ್ಲ ತೀರ್ಥಕ್ಷೇತ್ರಗಳಿಂದಾಗಿ ಪವಿತ್ರವಾದಂತಹ ನೀರನ್ನು ತಂದು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಅನಂತರ ಬಂದಂತಹ ಎಲ್ಲ ಅತಿಥಿಗಳಿಗೆ, ಬ್ರಾಹ್ಮಣರಿಗೆ ಭೂರಿಯಾದಂತಹ ಭೋಜನ ಎಂಬುದಾಗುತ್ತೆ. ಇಷ್ಟೆಲ್ಲ ಆಯಿತು. ಎಲ್ಲ ಅನೇಕ ದಿನಗಳಾಯಿತು. ಪಟ್ಟಾಭಿಷೇಕದ ಎಲ್ಲ ಕಾರ್ಯಕ್ರಮ ಕೂಡ ಮುಗಿದಾಗ ಪ್ರತಿಯೊಬ್ಬ ಕಪಿಗಳು ಕೂಡ ಸರಿ ನಾವು ಹೋಗಿ ಬರ್ತೇವೆ, ಕಿಷ್ಕಿಂದೆ ಹೋಗಿ ಬರ್ತೇವೆ ಅಂತ. ನಿನಗೆ ಹೇಗೆ ಅಯೋಧ್ಯೆ ದೊಡ್ಡದು ಹಾಗೆ ನಮಗೆ ಕಿಷ್ಕಿಂದೆ ದೊಡ್ಡದು, ಹಾಗಾಗಿ ನಾವು ನಮ್ಮ ಜನ್ಮಭೂಮಿಗೆ ಹೋಗ್ತೇವೆ ಅಂತ ಕಪಿಗಳೆಲ್ಲರೂ ಕೂಡ ಹೇಳ್ತಾರೆ. ಹೌದಾ, ಸ್ವಲ್ಪ ಹೊತ್ತು ಇರಿ ಅಂತ ಆ ರಾಮದೇವರು ತಮ್ಮ ವಿಶೇಷವಂತಹ ಸೇವೆಯನ್ನು ಮಾಡಿದಂಥವ್ರು ಕಪಿಗಳು. ಯಾಕೆಂದರೆ ಕಪಿಗಳಿಗೂ ರಾಮದೇವ ಸಂಬಂಧನೇ ಇಲ್ಲ. ರಾಮದೇವರು ಯಾವುದೋ ಒಂದು ಉತ್ತರದ ಮೂಲೆಯಲ್ಲಿರುವಂಥವರು, ಕಪಿಗಳು ಈ ದಕ್ಷಿಣದ ಕಿಷ್ಕಿಂದೆಯಲ್ಲಿ ಇರುವಂಥವರು. ಹಾಗಿದ್ದರೂ ಕೂಡ ಆ ರಾಮದೇವರ ಮೇಲಿನ ವಿಶೇಷ ಒಂದು ಭಕ್ತಿಯಿಂದಾಗಿ ಅನೇಕ ದಿನಗಳ ಕಾಲ ಆ ಮಹಾ ಕ್ರೂರರಾದಂತಹ ಕುಂಭಕರ್ಣ, ಇಂದ್ರಜಿತ್ ಮುಂತಾದಂಥವರೊಟ್ಟಿಗೆ ಯುದ್ಧವನ್ನು ಮಾಡಿದಂತಹ ನಿಮಗೆ ಏನಾದರೂ ಕೊಡಬೇಕು ಅಂತ ಅನಿಸ್ತಾ ಇದೆ, ಹಾಗೆ ಸ್ವಲ್ಪ ಹೊತ್ತು ಇರಿ ಅಂತ ರಾಮದೇವರು ಹೇಳ್ತಾರೆ. ಆವಾಗ ಅವರವರ ಕಪಿಗಳಿಗೆ ಅನುಗುಣವಾಗಿ ಅನೇಕ ರೀತಿಯಾದಂತಹ ಉಡುಗೊರೆಗಳನ್ನು, ಗಿಫ್ಟ್ಗಳನ್ನು ರಾಮದೇವರು ಕೊಡ್ತಾರೆ. ಆವಾಗ ಒಂದು ಸುಂದರವಾದಂಥ ಹಾರ ಇರುತ್ತೆ ಸೀತಾದೇವಿ ಹತ್ರ. ರಾಮದೇವರು ಹೇಳ್ತಾರೆ, ಪ್ರದೇಹಿ ಸುಭಗೇ ಹಾರಂ ಯಸ್ಯ ತುಷ್ಟಾಸಿ ಭಾಮಿನಿ ಅಂತ. ಸೀತೆ, ಇಷ್ಟು ಜನ ಕಪಿಗಳಿದ್ದಾರೆ,
ಇವರಲ್ಲಿ ನೀನು ಯಾರ ಮೇಲೆ ಅತ್ಯಂತ ಪ್ರೀತಿಯನ್ನು ಇಟ್ಟಿದ್ದೀಯೋ, ಯಾರೋ ನಿನ್ನ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೋ ಅವರಿಗೆ ಈ ಹಾರವನ್ನು ಕೊಡು ಅಂತ. ಆವಾಗ ಆ ಸೀತಾದೇವಿ ತನ್ನ ಕೈಯಲ್ಲಿದ್ದಂತಹ ಹಾರವನ್ನು ವಿಶೇಷವಾಗಿ ಹನುಮಂತ ದೇವರಿಗೆ ಕೊಡ್ತಾಳೆ ಅಂತೆ. ಇಷ್ಟೆಲ್ಲ ಹೇಳಿದಾಗ ರಾಮದೇವರು ಹೇಳ್ತಾರೆ, ಹನುಮಂತ, ನೀನು ಮಾಡಿದಂತಹ ಸೇವೆಗೆ ಏನು ಕೊಟ್ಟರು ಕೂಡ ತಪ್ಪು ಅಂತ ಸ್ವಾತ್ಮಪ್ರಧಾನ ಮಲಿಕಂ ಎಂಬುದಾಗಿ ಹೇಳುವಂತೆ ತನ್ನನ್ನೇ ತಾನು ವಿಶೇಷವಾಗಿ ಕೊಟ್ಟುಕೊಂಡು ವಿಶೇಷವಾಗಿ ಪ್ರೀತಿಯಿಂದ ಹನುಮಂತ ದೇವರನ್ನು ಗಾಢವಾಗಿ ಆಲಿಂಗನ ಮಾಡಿಕೊಳ್ತಾರೆ ಅಂತೆ. ಆವಾಗ ವಿಶೇಷವಾಗಿ ಅವರಿಗೆ ಒಂದು ವರವನ್ನು ಕೊಡ್ತಾರೆ, ನೀನು ಚಿರಂಜೀವಿಯಾಗು ಅಂತ ಅವರಿಗೆ ವರವನ್ನು ಕೊಡ್ತಾರೆ. ಆವಾಗ ಹನುಮಂತ ದೇವರು ಹೇಳ್ತಾರೆ, ಕೇವಲ ಚಿರಂಜೀವಿಯಾಗಿದ್ದರೆ ಅದರಿಂದ ಏನೂ ಉಪಯೋಗ ಇಲ್ಲ, ಹೊರತು ಏನಾಗಿರಬೇಕು, ಪ್ರವರ್ಧತಾ ಭಕ್ತಿರಲಂ ಕ್ಷಣೇ ಕ್ಷಣೇ ಅಂತ ನಿನ್ನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ ಇದ್ದಾಗ ಮಾತ್ರ ಆ ಚಿರಂಜೀವಿಯಾಗಿದ್ದಕ್ಕೆ ಸಾರ್ಥಕ ಆಗುತ್ತೆ. ಹಾಗಾಗಿ ನಿನ್ನಲ್ಲಿರುವಂಥ ಭಕ್ತಿ ಅದು ಪ್ರತಿನಿತ್ಯ ಬೆಳೀತಾ ಇರಬೇಕು, ಯಾವತ್ತೂ ಕಡಿಮೆಯಾಗಬಾರದು. ಆ ರೀತಿಯಾದಂತಹ ವಿಶಿಷ್ಟವಂತಹ ಭಕ್ತಿಯನ್ನು ನೀನು ನನಗೆ ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಆ ಹನುಮಂತ ದೇವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಪ್ರಾರ್ಥನೆಯಾದ ಮೇಲೆ ಮುಂದೆ ಭರತನಿಗೆ ಯುವರಾಜನ ಪದವಿಯನ್ನು ಕೊಡ್ತಾನೆ. ಎಲ್ಲ ಕಪಿಗಳು ಕೂಡ ತಮ್ಮ ತಮ್ಮ ಊರಿಗೆ ಹೋಗಿ ಬಿಡ್ತಾರೆ. ಮುಂದೆ ಭರತ ಯುವರಾಜನಾಗ್ತಾನೆ. ಅದೇ ರೀತಿಯಾಗಿ ಲಕ್ಷ್ಮಣ ಅವನು ಎಲ್ಲ ಜನರನ್ನು ಕೂಡ ನೋಡಿಕೊಳ್ಳುವಂತಹ ಒಂದು ಸ್ಥಾನವನ್ನು ಕೊಡ್ತಾನೆ. ಹೀಗೆ ಪ್ರತಿಯೊಬ್ಬರು ಕೂಡ ತಮ್ಮದೇ ತಮ್ಮ ರೀತಿಯಾದಂತಹ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ರಾಮಚಂದ್ರ ದೇವರು 13,000 ವರ್ಷಗಳ ಕಾಲ ದೀರ್ಘವಾದಂತಹ ರಾಜ್ಯಭಾರವನ್ನು ಮಾಡ್ತಾರೆ ಅಂತ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಚಿಕ್ಕ ಪುಟ್ಟ ಕಥೆಗಳನ್ನು ಹೇಳ್ತಾರೆ, ರಾಯರು ಸಂಗ್ರಹ ಮಾಡಿ ಕೊಡ್ತಾರೆ. ಒಂದು ನಾಯಿ ಇತ್ತು ಅಂತೆ, ಶ್ವಾನ. ಆ ನಾಯಿಗೆ ಯಾರೋ ಒಬ್ಬ ಸನ್ಯಾಸಿ ಒಂದು ಕಟ್ಟಿಗೆ ತಗೊಂಡು ಹೊಡೆದು ಬಿಟ್ಟಿದ್ದ. ತಕ್ಷಣದಲ್ಲೇನೆ ನಾಯಿಗೆ ತುಂಬ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅದೇನು ಮಾಡುತ್ತೆ, ರಾಮದೇವರ ಹತ್ರ ಬರುತ್ತೆ ಅಂತೆ. ಯಾಕೆಂದರೆ ಅದಕ್ಕೆ ನಂಬಿಕೆ ಇತ್ತು, ರಾಮದೇವರು ಕೇವಲ ಮನುಷ್ಯರಿಗೆ ಮಾತ್ರ ನ್ಯಾಯ ಹೇಳುವಂತಹ ಒಬ್ಬ ಸಾಮಾನ್ಯ ರಾಜ ಅಲ್ಲ, ಅವನ ರಾಜ್ಯದಲ್ಲಿ ಒಂದು ಕ್ರಿಮಿಕೀಟಕ್ಕೂ ತೊಂದರೆ ಆದರೂ ಕೂಡ ಅದಕ್ಕೆ ನ್ಯಾಯ ಹೇಳ್ತಾನೆ ಅಂತ. ಸರಿ ಅಂತ ರಾಮದೇವರ ಹತ್ರ ಬರುತ್ತೆ. ರಾಮದೇವರು ಕೇಳ್ತಾರೆ, ಏನಾಯಿತು ಅಂತ. ಇಲ್ಲ, ಈ ಸನ್ಯಾಸಿ ನನಗೆ ಕೋಲ್ ತಗೊಂಡು ಹೊಡೆದಿದ್ದಾನೆ, ರಕ್ತ ಬರೋ ರೀತಿ ಹೊಡೆದಿದ್ದಾನೆ ಅಂತ. ಆವಾಗ ಸರಿ, ಇದಕ್ಕೆ ಶಿಕ್ಷೆ ಕೊಡೋಣ ಅಂತ ತನ್ನ ಮಂತ್ರಿಗಳ ಹತ್ರ ಕೇಳ್ತಾನೆ. ಮಂತ್ರಿಗಳು ಹೇಳ್ತಾರೆ, ನಮಗೆಲ್ಲ ಜನರು ಹೊಡೆದ್ರೆ ಅವರಿಗೆ ಶಿಕ್ಷೆ ಏನು ಕೊಡಬೇಕು ಅಂತ ಗೊತ್ತಿದೆ, ಆದರೆ ಇವನು ಹೊಡೆದದ್ದು ಒಂದು ನಾಯಿಗೆ, ಪ್ರಾಣಿಗೆ, ಹಾಗಾಗಿ ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನಮ್ಮ ರಾಜ್ಯಾಂಗದಲ್ಲಿ ಇಲ್ಲ ಅಂತ. ಆವಾಗ ನಾಯಿಗೇನೆ ಕೇಳ್ತಾನೆ ರಾಮಚಂದ್ರ ದೇವರು, ನೀನೇ ಹೇಳು ಏನು ಶಿಕ್ಷೆ ಕೊಡೋಣ ಅಂತ. ಅದಕ್ಕೆ ಆ ನಾಯಿ ಹೇಳುತ್ತೆ, ಇವನನ್ನು ಒಂದು ದೇವಸ್ಥಾನಕ್ಕೆ ಧರ್ಮಾಧಿಕಾರಿಯನ್ನಾಗಿ ಮಾಡುವ ಅಂತ. ಆವಾಗ ಅಲ್ಲಿ ಇದ್ದಂತಹ ರಾಮಚಂದ್ರ ದೇವರು ಸರಿ ಆಯಿತು ಅಂತ ಹೇಳ್ತಾರೆ, ಇವರಿಗೊಂದು ದೇವಸ್ಥಾನಕ್ಕೆ ಧರ್ಮಾಧಿಕಾರಿಯನ್ನಾಗಿ ಮಾಡಿ ಅಂತ. ಅಲ್ಲಿ ಇದ್ದಂಥ ಎಲ್ಲ ನಗರದ ಜನರಿಗೆ, ಮಂತ್ರಿಗಳಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವರೆಲ್ಲ ನಾಯಿ ಕೇಳ್ತಾರೆ ಅಂತೆ, ಇದೇನಿದು, ಯಾರಾದರೂ ತಪ್ಪು ಮಾಡಿದರೆ ಜೈಲಿಗೆ ಶಿಕ್ಷೆ ಕೊಡಬೇಕು, ಇನ್ನೇನನ್ನು ಕೊಡಬೇಕು, ನೀನು ನೋಡಿದರೆ ಒಳ್ಳೆ ಗೌರವಯುತವಾದಂತಹ ಧರ್ಮಾಧಿ ಸ್ಥಾನ ಕೊಡು ಅಂತ ಹೇಳ್ತಾ ಇದ್ದಲ್ಲಿ ಯಾಕೆ ಅಂತ. ಆವಾಗ ಆ ನಾಯಿ ಎನ್ನುವುದು ಹೇಳುತ್ತೆ, ನಾನು ಕೂಡ ಹಿಂದಿನ ಜನ್ಮದಲ್ಲಿ ಒಂದು ದೇವಸ್ಥಾನದ ಧರ್ಮಾಧಿಕಾರಿಯಾಗಿದ್ದೆ. ಅಲ್ಲಿ ಬಂದಂಥ ಎಲ್ಲ ದುಡ್ಡನ್ನು ಕೂಡ ದೇವಸ್ಥಾನಕ್ಕೆ ಅಂತ ಯೂಸ್ ಮಾಡದೇನೆ ನನಗೆ ನನ್ನ ಕುಟುಂಬಕ್ಕೋಸ್ಕರ ಅಂತ ಯೂಸ್ ಮಾಡಿದೆ. ಹಾಗಾಗಿ ಅದರಿಂದಾಗಿ ನನಗೆ ಈ ಜನ್ಮ ಬಂದಿದೆ. ಹಾಗಾಗಿ ಧರ್ಮಾಧಿಕಾರಿಯಾಗಿ ಜೀವನವನ್ನು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ತುಂಬ ಕಷ್ಟದ ಕೆಲಸ. ಹಾಗಾಗಿ ಆ ಕೆಲಸವನ್ನು ಈ ವ್ಯಕ್ತಿಗೆ ಕೊಡು ಅಂತ ಹೇಳ್ತಾರೆ. ಆದ್ದರಿಂದಾಗಿ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ, ಅದರಲ್ಲೂ ಕೂಡ ಸಾಮಾಜಿಕವಾದಂತಹ ಸ್ಥಾನಗಳು, ಜನರನ್ನು ಕಾಯುವಂತಹ ಸ್ಥಾನ, ದೇವಸ್ಥಾನದ ಧರ್ಮಾಧಿಕಾರಿ, ಅದರ ಅಧ್ಯಕ್ಷ ಮುಂತಾದಂತಹ ಸ್ಥಾನಗಳಲ್ಲಿ ಇರುವಂತಹ ವ್ಯಕ್ತಿಗಳು ಅತ್ಯಂತ ಜಾಗರೂಕರಾಗಿ ಇರುವಂತಹ ಒಂದು ಸ್ಥಾನಗಳವು. ಯಾಕೆ ಅಂತ ಹೇಳಿದರೆ, ಬೇರೆ ಯಾರಾದರೂ ದುಡ್ಡನ್ನು ಅಪಹಾರ ಮಾಡಿದರೆ ಅದು ತಪ್ಪೇ, ಅದರಿಂದ ಪಾಪ ಬಂದೇ ಬರುತ್ತೆ. ಆದರೆ ಯಾವಾಗ ದೈವಸ್ವವನ್ನು, ದೇವರಿಗೆ ಸೇರಿದಂತಹ ಸಂಪತ್ತನ್ನು ಅಪಹಾರ ಮಾಡಿದರೆ ಅದು ಕ್ಷಮಿಸಲಾರದಂತಹ ಪಾಪ ಆಗುತ್ತೆ. ನಾಯಿಯ ಜನ್ಮವೇ ಬರುವಂತಹ ದೊಡ್ಡ ಪಾಪ. ಹಾಗಾಗಿ ಅವನಿಗೆ ಆ ಶಿಕ್ಷೆಯನ್ನು ಕೊಡು ಎಂಬುದಾಗಿ ನಾಯಿ ಹೇಳುತ್ತೆ ಅಂತೆ. ಈ ರೀತಿಯಾಗಿ ಅವನಿಗೆ ಆ ಒಂದು ದೇವಸ್ಥಾನದ ಒಂದು ಯಾವ ಕಾಲಾಂಜಲ ಅನ್ನುವಂತಹ ಒಂದು ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟವನ್ನು ಆ ಒಂದು ವ್ಯಕ್ತಿಗೆ, ನಾಯಿಗೆ ಹೊಡೆದಂತಹ ವ್ಯಕ್ತಿಗೆ ಕೊಡ್ತಾರೆ ಅಂತೆ. ಈ ರೀತಿಯಾಗಿ ರಾಮದೇವರು ತಮ್ಮ ರಾಜ್ಯದಲ್ಲಿ
ಒಂದು ನಾಯಿಗೆ ಒಂದು ತಪ್ಪು ನಡೆದರೂ ಕೂಡ ಅದಕ್ಕೆ ತಕ್ಕದಾದಂಥ ಶಿಕ್ಷೆಯನ್ನು ಕೊಟ್ಟು ತಮ್ಮ ವಿಶೇಷವಾದಂಥ ರಾಜಕಾರಣ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇರ್ತಾರೆ. ಮುಂದೆ ಲವಣಾಸುರ ಎಂಬಂತಹ ದೈತ್ಯ ಇರ್ತಾನೆ. ಆ ದೈತ್ಯ ಅನೇಕ ಋಷಿಗಳಿಗೆ ಪೀಡಿಯನ್ನು ಕೊಡ್ತಾ ಇರ್ತಾನೆ. ಆವಾಗ ಚವನ ಋಷಿಗಳೇ ಮುಂತಾದಂತಹ ಎಲ್ಲ ಋಷಿಗಳು ಕೂಡ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಆವಾಗ ಆ ರಾಮಚಂದ್ರ ದೇವರು ಆ ಲವಣಾಸುರನನ್ನು ಸಂಹಾರ ಮಾಡ್ತಾರೆ. ಮುಂದೆ ಯಾವ ಶಂಭೂಕ ಎಂಬಂಥ ಒಬ್ಬ ವ್ಯಕ್ತಿ ತಪಸ್ಸು ಮಾಡ್ತಾ ಇರ್ತಾನೆ. ಅವನು ತಪಸ್ಸು ಮಾಡ್ತಾ ಇದ್ದದ್ದು ರುದ್ರಸ್ಥಾನ ಸಿಗಲಿ ಅಂತ, ಅಂದರೆ ತಾನು ಮಹಾರುದ್ರ ದೇವರಾಗಬೇಕು ಅಂತ. ಅದಕ್ಕೆ ಇನ್ನೊಂದು ಪ್ರಧಾನ ಕಾರಣ ಪಾರ್ವತೀ ದೇವಿಯ ಮೇಲಿನ ಮೋಹ, ತಾನು ಪಾರ್ವತೀಪತಿಯಾಗಬೇಕು ಎನ್ನುವಂತಹ ಕಾರಣದಿಂದಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಲೋಕನಾಶ ಆಗಬೇಕು ಅನ್ನೋದು ಒಂದು ದುಷ್ಟ ಉದ್ದೇಶದಿಂದ ತಪಸ್ಸು ಮಾಡ್ತಾ ಇರ್ತಾನೆ. ಅಂತಹ ಶಂಭೂಕನನ್ನು ಕೂಡ ರಾಮದೇವರು ತಪಸ್ಸು ಮಾಡ್ತಾರೆ. ಅನಂತರ ಅಗಸ್ತ್ಯರು ಅವರು ಒಂದು ದಿವಸ ಬಂದು ವಿಶೇಷವಾಗಿ ಬ್ರಹ್ಮದೇವರು ಕೊಟ್ಟಂತಹ ಒಂದು ದಿವ್ಯವಾದಂತಹ ಮಾಲೆಯನ್ನು ಅವರು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ಎನ್ನುವಂಥ ಕಥೆಯನ್ನು ಹೇಳ್ತಾರೆ. ಇಷ್ಟೆಲ್ಲ ಕಥೆಯನ್ನು ಹೇಳಿ ಕೊನೆಯ ಶ್ಲೋಕದಲ್ಲಿ ರಾಯರು ಹೇಳ್ತಾ ಇದ್ದಾರೆ, ಯಜ್ಞಂ ತನ್ವನ್ ತ್ರಿಕೋಟಿನ್ ವೃತದುತ ಭರತಾದ್ಯೋಸುರಾನೀಶ ವಾಕ್ಯಾತ್ ದಾಸ್ಯನ್ ಧಾಮಾತ್ರಿಪುತ್ರಂ ಭುಜಿಮತಸನಯನ್ ಆತ್ಮಸೂನು ಸ್ವರಾಜ್ಯೆ ಕೃತ್ವ ಶ್ರೀ ಹನುಮದ್ ವ್ರತ ವಿಮಲಚಲತ್ ಚಾಮರತ್ ಛತ್ರಶೋಭಿ ಬ್ರಹ್ಮಾದ್ಯೈಹಿ ಸ್ತೂಯಮಾನಃ ನಿಜಪುರ ವಿಲಸತ್ ಪಾದಪದ್ಮೋ ಅವತ್ಮಾನ್ ಎಂಬುದಾಗಿ ಕೊನೆಯ 11ನೇ ಶ್ಲೋಕದಲ್ಲಿ ರಾಮದೇವರ ಕೊನೆಯ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ರಾಮದೇವರು ವಿಶೇಷವಾಗಿ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಕೊನೆಗೆ ಒಂದು ದಿವಸ ತೀರ್ಮಾನ ಮಾಡ್ತಾರೆ ಅಂತೆ, ನಾನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಆ ಹನುಮಂತ, ಸುಗ್ರೀವ ಮುಂತಾದಂತಹ ಎಲ್ಲ ಕಪಿವೀರರನ್ನು ಕೂಡ ಕರೆಸಿ ತಾನೇನು ಮಾಡ್ತಾರೆ, 1 ವರ್ಷಗಳ ಕಾಲ ವಿಶೇಷವಾದಂಥ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಈ ರೀತಿಯಾಗಿ ಮಾಡ್ತಾ ಇರಬೇಕಾದ್ರೆ ಹೇಳುವಂತೆ, ದಾಸ್ಯನ್ ಧಾಮಾತ್ರಿ ಪುತ್ರಂ ಭುಜಿಮತ ಸನಯನ್ ಆತ್ಮಸೂನು ಸ್ವರಾಜ್ಯ ಅಂತ ಆ ಯಾವ ದೇವ ಅಯೋಧ್ಯ ರಾಜ್ಯ ಬ್ರಹ್ಮಲೋಕದಂತೆ ಆಗಿಬಿಡ್ತು ಅಂತೆ. ಯಾರೂ ಕೂಡ ತಪ್ಪೇ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾ ಇದ್ದಾರೆ, ಧರ್ಮದ ಮಾರ್ಗದಲ್ಲೇ ಇದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ವಾಸವಾಗ್ತಾ ಇರುವಂಥ ಜನರು ಕೂಡ ನಾವು ರಾಮರಾಜ್ಯದಲ್ಲಿ ವಾಸವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮಲೋಕಾದಿಗಳಿಗೆ ಯಾರು ಕೂಡ ಹೋಗ್ತಾನೆ ಇರಲಿಲ್ಲ ಅಂತೆ. ನಮಗೆ ಬ್ರಹ್ಮಲೋಕ ಬೇಡ, ಸ್ವರ್ಗ ಬೇಡ, ನಾವೆಲ್ಲರೂ ಕೂಡ ಇನ್ನೊಮ್ಮೆ ರಾಮರಾಜ್ಯದಲ್ಲಿ ಹುಟ್ಟುತ್ತೇವೆ ಅಂತ ಆ ರೀತಿ ಬಯಸ್ತಾ ಇದ್ರು ಅಂತೆ. ಈ ರೀತಿಯಾಗಿ ಆದಾಗ ಯಾವ ಸಾಕ್ಷಾತ್ ಮಹಾರುದ್ರ ದೇವರು ತಾವು ಬ್ರಹ್ಮದೇವರು ಮತ್ತು ಮಹಾರುದ್ರ ದೇವರು ರಾಮದೇವರ ಹತ್ತಿರ ಬಂದು, ನೀವು ಇಲ್ಲಿ ಈ ರೀತಿಯಾಗಿ ವೈಭವದಿಂದ ರಾಜ್ಯಭಾರ ಮಾಡ್ತಾ ಇದ್ದೀರಾ, ನೀವು ರಾಜ್ಯಭಾರ ಮಾಡ್ತಾ ಇರೋದ್ರಿಂದ ಮೇಲಿನ ಎಲ್ಲ ಲೋಕಗಳು ಕೂಡ ಖಾಲಿಯಾಗಿ ಬಿಟ್ಟಿವೆ ಅಂತ. ಯಾಕೆಂತ ಹೇಳಿ ಯಾರಿಗೂ ಕೂಡ ಜನಲೋಕ ಬೇಡ, ತಪೋಲೋಕ ಬೇಡ, ಸ್ವರ್ಗ ಬೇಡ, ಯಾವುದೂ ಬೇಡ, ಪ್ರತಿಯೊಬ್ಬರಿಗೂ ಏನು ಬೇಕು, ಅಯೋಧ್ಯೆ ಬೇಕು, ರಾಮಚಂದ್ರ ದೇವರು ಬೇಕು ಅಂತ. ಹಾಗಾಗಿ ದಯವಿಟ್ಟು ನೀವು ಈ ಲೋಕವನ್ನು ಬಿಟ್ಟು ನಮ್ಮ ಲೋಕಕ್ಕೆ ಬಂದು ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ವಿಶೇಷವಾಗಿ ಅಲ್ಲಿಗೆ 13,000 ವರ್ಷಗಳ ಕಾಲ ಅವರು ರಾಜ್ಯಭಾರವನ್ನು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಒಂದು ದಿವಸ ದೂರ್ವಾಸ ಋಷಿಗಳು ಬರ್ತಾರೆ ತನ್ನ ಆಶ್ರಮಕ್ಕೆ. ನನಗೆ ಈಗಲೇ ನೀನು ಊಟ ಹಾಕಬೇಕು ಅಂತ ತಾವು ಪ್ರಾರ್ಥನೆ ಮಾಡ್ತಾರೆ. ಆವಾಗ ಸ್ವಯಂ ರಾಮದೇವರೇನೆ ತಮ್ಮ ಕೈಯಿಂದ ಅವರಿಗೆ ಅಡಿಗೆಯನ್ನು ಮಾಡಿ ಹಾಕಿ ದೂರ್ವಾಸರನ್ನು ಸಂತೋಷಪಡಿಸ್ತಾರೆ. ಈ ರೀತಿಯಾದಂಥ ಎಲ್ಲ ಕಥೆಗಳನ್ನು ತಿಳಿಸಿ ಮುಂದೆ ತಾವೇನು ಮಾಡ್ತಾರೆ, ಸೀತಾದೇವಿ ಮತ್ತು ತಮ್ಮ ಮಕ್ಕಳಾದಂತಹ ಲವಕುಶರನ್ನು, ಅವರಿಬ್ಬರು ಕೂಡ ಇವರ ಮಕ್ಕಳು, ವಿಶೇಷವಾಗಿ ಇಂದ್ರ ಮತ್ತು ಅಗ್ನಿದೇವರ ಅಂಶ ಇರುವಂತಹ ಲವಕುಶರನ್ನು ತಾವೇನು ಮಾಡ್ತಾರೆ, ಯೌವರಾಜ್ಯ ಪಟ್ಟಾಭಿಷೇಕದಲ್ಲಿ ತಾವು ಪಟ್ಟಾಭಿಷೇಕವನ್ನು ಮಾಡಿ ಮುಂದೆ ತಾವು ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಬೆಳೆಸಿ ತಮ್ಮ ಮೂಲ ಲೋಕವಾದ ಶ್ವೇತೋದ್ವೀಪಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಅಂತ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಹೋದರು ಅಂತ ಹೇಳಿದರೆ, ಹಿಂದೆ ನಾವು ಕೇಳಿದಂತೆ ಅಯೋಧ್ಯೆಯಿಂದ ರಾಮದೇವರು ವನವಾಸಕ್ಕೆ ಅಂತ ಕಾಡಿಗೆ ಹೋಗಬೇಕಾದ್ರೆ ಅವರ ಹಿಂದೆ ತುಂಬ ಜನ ಬಂದರು. ರಾಮದೇವ್ ಕರೀಲಿಲ್ಲ ಯಾರನ್ನ, ಆದರೂ ಕೂಡ ಹಾಗೇ ಬಂದರು. ಆವಾಗ ರಾಮದೇವರು ಎಲ್ಲರನ್ನೂ ಕೂಡ ನೀವು ಬರಬೇಡಿ, ವಾಪಸ್ ಹೋಗಿ ಅಂತ ಕಳಿಸಿದರು ಪ್ರತಿಯೊಬ್ಬರನ್ನು. ಆದರೆ ಇವಾಗ ತಾವು ತಮ್ಮ ಲೋಕಕ್ಕೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ ಏವಂ ಆಘೋಷಯತ್ರಾಮೋ ದೂತೈ ದಿಕ್ಷು ಸಮಸ್ತಶಃ ಅಂತ ಎಲ್ಲ ಕಡೆ ರಾಮಚಂದ್ರ ದೇವರು ಡಂಗುರ ಹೊಡಿಸಿದರಂತೆ. ಸಾಮಾನ್ಯವಾಗಿ
ಊರಿನಲ್ಲಿ ಡಂಗುರ ಹೊಡೆಯೋದು ಯಾಕೆ ಅಂಥೇಳಿ ಏನಾದರೂ ವಿಶೇಷ ಸಂದರ್ಭ ಇದ್ದರೆ, ಹಬ್ಬ ಹರಿದಿನ ಇದ್ದರೆ ಡಂಗುರ ಹೊಡಿತಾರೆ. ಇವತ್ತು ಕೆಲವು ಹಳ್ಳಿಗಳಲ್ಲಿ ಡಂಗುರ ಹೊಡಿತಾರೆ. ಹೊಡೆಯೋದಕ್ಕೆ ನಾನು ವಿಶೇಷ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಅಂತ. ಆದರೆ ರಾಮದೇವರು ಡಂಗುರ ಹೊಡಿಸಿದ್ದು ಯಾಕಂತೇಳಿ ಮೋಕ್ಷಕ್ಕೆ ಬನ್ನಿ ಅಂತ, ಸ್ವರ್ಗಕ್ಕೆ ಬನ್ನಿ ಅಂತ ಹೊಡಿಸಿದ್ರೆ ಏನೋ ಹೌದು ಅನ್ಬೋದಿತ್ತು. ಎಲ್ಲ ಪ್ರತಿಯೊಬ್ಬರು ಪುಣ್ಯವನ್ನು ಮಾಡಿರ್ತಾರೆ, ಪುಣ್ಯ ಎಷ್ಟಿರುತ್ತೋ ಅಷ್ಟು ಸ್ವರ್ಗವನ್ನು ಅನುಭವಿಸ್ತಾರೆ ಅಂತ. ಆದರೆ ರಾಮಚಂದ್ರ ದೇವರ ಔದಾರ್ಯ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಯಾರ್ಯಾರು ಮೋಕ್ಷವನ್ನು ಬಯಸ್ತಿರೋ ಅವರೆಲ್ಲರೂ ಕೂಡ ನಾನು ಮೋಕ್ಷಕ್ಕೆ ಹೊರಟಿದ್ದೇನೆ, ಈಗಲೇ ಬನ್ನಿ ಅಂತ ಡಂಗುರ ಹೊಡೆಸ್ತಾರೆ ಅಂತೆ. ಅವರ ಡಂಗುರವನ್ನು ಕೇಳಿ ಅನೇಕ ಜನ ಜ್ಞಾನಿಗಳು ಮಾತ್ರ ಅಲ್ಲ, ಕ್ರಿಮಿಕೀಟಗಳು ಕೂಡ ರಾಮದೇವರ ಹಿಂದೆ ಪ್ರಯಾಣವನ್ನು ಮಾಡಿ ತಾವು ಮೋಕ್ಷವನ್ನು ಪಡೆದರು ಎನ್ನುವಂತಹ ಚರಿತ್ರೆಯನ್ನು ತಾವು ವಿಶೇಷವಾಗಿ ವಾಲ್ಮೀಕಿಗಳು ತಮ್ಮ ರಾಮಾಯಣ ಗ್ರಂಥದಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ತಾವು ಅವತಾರ ಮಾಡಿದಂತಹ ಉದ್ದೇಶ ರಾವಣ ಮತ್ತು ಕುಂಭಕರ್ಣರ ಸಂಹಾರ, ಅದೇ ರೀತಿಯಾಗಿ ಜಗತ್ತಿನ ಜನರಿಗೆ ಒಬ್ಬ ಮನುಷ್ಯನಾದಂಥವನು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಅನ್ನುವಂತಹ ಪಾಠವನ್ನು ಕಲಿಸಲಿಕ್ಕೆ ಅಂತ. ಅದನ್ನು ಕೇವಲ ಬಾಯಿ ಮಾತ್ರ ಹೇಳಿದರೆ ಜನರಿಗೆ ಅರ್ಥ ಆಗೋದಿಲ್ಲ. ತಾನು ಅದನ್ನು ಮನುಷ್ಯನಾಗಿ ಅವತಾರ ಮಾಡಿ ಯಾವ ರೀತಿ ಇರಬೇಕು ಅಂತ ತೋರಿಸಿದರೆ ಅದರಿಂದ ಏನಾಗುತ್ತೆ, ವರ್ತನೆ ಎಂಬುದು ಗೊತ್ತಾಗುತ್ತೆ ಎನ್ನುವಂಥ ಉದ್ದೇಶದಿಂದಾಗಿ. ಹಾಗಾಗಿ ಏನು ಇವತ್ತು ಒಂದು ಪ್ರಸಿದ್ಧವಾದಂತಹ ಮಾತು ಇದೆ, ರಾಮಾದಿವತ್ ವರ್ತಿತವ್ಯ ಮತ್ತು ರಾವಣಾದಿವತ್ ಅಂತ. ಮನುಷ್ಯ ಇದ್ದರೆ ರಾಮನಂತೆ ಇರಬೇಕು, ರಾವಣನಂತೆ ಇರಬಾರದು ಅಂತ. ಆ ರೀತಿಯಾಗಿ ರಾವಣ ಕೇವಲ ಒಬ್ಬ ರಾಜನಿಗೆ ಮಾತ್ರ ಅವನು ಹೇಗಿರಬೇಕು ಅಂತ ಎಕ್ಸಾಂಪಲ್ ಆಗೋದಿಲ್ಲ. ಒಬ್ಬ ಮನುಷ್ಯ, ಒಬ್ಬ ಮಗ, ಒಬ್ಬ ತಂದೆ, ಒಬ್ಬ ರಾಜ, ಈ ರೀತಿಯಾಗಿ ಯಾವ ಯಾವ ಸ್ತರದಲ್ಲಿ ಒಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯನೋ ಎಲ್ಲ ಸ್ತರದಲ್ಲಿಯೂ ಕೂಡ ರಾಮದೇವರು ಇದ್ದುಕೊಂಡು ಒಬ್ಬ ಶಿಷ್ಯನಾಗಿ ಗುರುಗಳಿಗೆ ಯಾವ ರೀತಿಯಾಗಿರಬೇಕು ಎಂಬುದಾಗಿ ಎಲ್ಲದರಲ್ಲೂ ಕೂಡ ತಾನು ಒಬ್ಬ ಆದರ್ಶ ವ್ಯಕ್ತಿಯಾಗಿ ತೋರಿಸಿಕೊಂಡು ಮರ್ಯಾದಾ ಪುರುಷೋತ್ತಮ ಎಂಬುದಾಗಿ ಖ್ಯಾತನಾದಂತಹ ವ್ಯಕ್ತಿ ಅದು ರಾಮಚಂದ್ರ ದೇವರು. ಅದಕ್ಕೋಸ್ಕರನೇನೆ ಪತಿ ಗುಣಸಾಂದ್ರ ಪಾತುಮಾಂ ರಾಮಚಂದ್ರ ಎಂಬುದಾಗಿ ಹೇಳುವಂತೆ ರಾಮದೇವರ ಒಂದೊಂದು ಹೆಜ್ಜೆ ಕೂಡ ಅದು ಗುಣಪೂರಿತವಾಗಿತ್ತು ಅಂತೆ. ಅವರ ಒಂದು ಹೆಜ್ಜೆಯಲ್ಲಿಯೂ ಕೂಡ ದೋಷ ಇರಲಿಲ್ಲ ಎಂಬುದಾಗಿ ಹೇಳ್ತಾರೆ. ಅಂದರೆ ರಾಮದೇವರ ಪ್ರತಿನಿತ್ಯದ ಯಾವುದೇ ಒಂದು ದಿನಚರಿಯಲ್ಲಿ ಮಾಡುವಂಥ ಕೆಲಸ ಆಗಲಿ ಅಥವಾ ಒಬ್ಬ ಸೇವಕನಿಗೆ ಆರ್ಡರ್ ಮಾಡೋದಾಗಲಿ, ಯಾಕೆ ರಾಮಚಂದ್ರ ದೇವರು ಒಬ್ಬ ದೊಡ್ಡ ಚಕ್ರವರ್ತಿ, ಅವರಿಗೆ ಸೇವೆ ಮಾಡಲಿಕ್ಕೆ ಅಂತ ಸಾವಿರಾರು ಜನ ಸೇವಕರಿದ್ದರು, ಆರ್ಡರ್ ಮಾಡ್ತಾ ಇದ್ರು. ಆರ್ಡರ್ ಮಾಡಬೇಕಾದರೂ ಕೂಡ ಅವರ ಮನಸ್ಸಿಗೆ ನಾನೊಬ್ಬ ಸಾಮಾನ್ಯ ಸೇವಕ, ಇವನು ರಾಜ ಅನ್ನುವಂತಹ ಭಾವನೆ ಬರೋದೇ ಇರುವಂತೆ ಪ್ರೀತಿಯಿಂದಾಗಿ ಅವರಿಗೆ ಆಜ್ಞೆಯನ್ನು ಮಾಡ್ತಾ ಇದ್ರು. ಹೀಗೆ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯಿಂದ ನೋಡಿಕೊಂಡು ಕೊನೆಗೆ ವಿಶೇಷವಾಗಿ ತನ್ನ ಭಕ್ತರಿಗೆ ಮೋಕ್ಷವನ್ನೇ ಕರುಣಿಸಿದಂತಹ ದಿವ್ಯವಾದಂತಹ ರೂಪ ಅದು ರಾಮರೂಪ. ಆ ರೀತಿಯಾದಂತಹ ರಾಮಾಯಣ ನಾವು ಹಿಂದೆ ಕೇಳಿದಂತೆ 24,000 ವಿಸ್ತೀರ್ಣವಾದಂತಹ ದೊಡ್ಡ ಗ್ರಂಥ. ಅದಕ್ಕಿಂತ ಮೂಲವಾದದ್ದು ಶತಕೋಟಿ ಪ್ರವಿಸ್ತರ 100 ಕೋಟಿ ವಿಸ್ತೀರ್ಣವಾದಂತಹ ರಾಮಾಯಣ. ಅಂತಹ ರಾಮಾಯಣದ ಸಮಗ್ರ ಸಾರವನ್ನು ಪ್ರತಿಯೊಂದು ಪ್ರಧಾನಾಂಶಗಳನ್ನು ಕೂಡ ರಾಯರು ಕೇವಲ 11 ಶ್ಲೋಕದಲ್ಲಿ ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಂಗ್ರಹ ಮಾಡಿ ಕೊನೆಗೆ ಹೇಳ್ತಾರೆ, ಇತಿ ಶ್ರೀ ರಾಮಚಾರಿತ್ರ್ಯ ಮಂಜರಿ ಲೇಷತಃ ಕೃತ ರಾಘವೇಂದ್ರೇಣ ಯತಿನ ಭೂಯಾದ್ ರಾಮಪ್ರಸಾದದ ಅಂತ. ಈ ರೀತಿಯಾಗಿ ರಾಮಚಾರಿತ್ರ್ಯ ಮಂಜರಿಯನ್ನು ಲೇಷತಃ, ಲೇಷ ಅಂತ ಸಂಕ್ಷಿಪ್ತವಾಗಿ ಅಂತ, ಸಂಕ್ಷಿಪ್ತವಾಗಿ ರಾಘವೇಂದ್ರ ಯತಿಗಳು ಎನ್ನುವಂತಹ ನಾವು ಸಂಗ್ರಹ ಮಾಡಿದ್ದೇವೆ. ಇದನ್ನು ವಿಶೇಷವಾಗಿ ಯಾರು ಅಧ್ಯಯನ ಇವುಗಳನ್ನು ಮಾಡ್ತಾರೋ ಅವರಿಗೆ ಭೂಯಾತ್ ರಾಮಪ್ರಸಾದದ ಅಂತ, ಅವರಿಗೆ ರಾಮದೇವರ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ ಎಂಬುದಂತಹ ಅಂಶವನ್ನು ತಿಳಿಸಿ ಈ ರೀತಿಯಾಗಿ ಕೇವಲ 11 ಶ್ಲೋಕಗಳಲ್ಲಿ ರಾಮದೇವರ ವಿಶೇಷವಾದಂತಹ ಚರಿತ್ರೆಯನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಆ ರೀತಿಯಾದಂತಹ ರಾಮಚರಿತ್ರೆ ಮಂಜರಿಯ ಪ್ರವಚನ ಎಂಬುದು ಆ ರಾಯರ ಆರಾಧನೆಯ ಈ ಒಂದು ಇನ್ನೇನು ಕೆಲವೇ ದಿವಸಗಳಲ್ಲಿ ರಾಯರ ಆರಾಧನೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಆ ರಾಯರು ರಚನೆ ಮಾಡಿಕೊಟ್ಟಿರುವಂತಹ ರಾಮಚರಿತ್ರೆ ಮಂಜರಿಯ ಪ್ರವಚನ ಈ ಒಂದು ಮಧ್ವ ಸಂಘದಲ್ಲಿ 4 ದಿನಗಳ ಕಾಲ ನಡೆದಿದೆ. ಹಾಗಾಗಿ ಆ ಮಧ್ವಾಚಾರ್ಯರ ವಿಶೇಷವಾದಂತಹ ಸೇವೆಯನ್ನು ಮಾಡಿದಂಥವರು, ಅವರ ಗ್ರಂಥಗಳ ಸೇವೆಯನ್ನು ಮಾಡಿದಂಥವರು ರಾಯರು. ಅವರ ಗ್ರಂಥದ ಪ್ರವಚನ ನಡೆದಾಗ ಆ ಮಧ್ವರಾಯರಿಗೆ ವಿಶೇಷವಾದಂಥ ಸಂತೋಷ ಆಗಿರುತ್ತೆ. ಆ ರೀತಿಯಾಗಿ ನಿರಂತರವಾಗಿ ಈ ಮಾಧ್ವ ಸಂಘದಲ್ಲಿ ಜ್ಞಾನಯಜ್ಞ ಏನು ನಡೀತಾ ಇದೆ, ಆ ನಿರಂತರವಾಗಿ ಜ್ಞಾನಯಜ್ಞ ಯಾವುದೇ ರೀತಿಯ ವಿಘ್ನಗಳ ಬರದೇ ಇರುವಂತೆ ನಿರಂತರವಾಗಿ ನಡೆದು ಎಲ್ಲರಿಗೂ ಕೂಡ ವಿಶೇಷವಾದಂತಹ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಆ ರಾಯರು
ಅವರ ಅಂತರ್ಯಾಮಿಯಾದಂತಹ ಮಧ್ವಾಚಾರ್ಯರು, ಅವರ ಅಂತರ್ಯಾಮಿಯಾದಂತಹ ರಾಮಚಂದ್ರ ದೇವರು ಕೊಟ್ಟು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಪ್ರವಚನವನ್ನು ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.